ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವ ಈ ಸಂದರ್ಭ ಭರತಾಂತರಂಗ ಎಂಬ ಸರಣಿಯ 2ನೇ ಭಾಗದ ಸಂವಾದಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನ ಪ್ರಾಚಾರ್ಯೆ, ನಿರ್ದೇಶಕಿ. ಈವರೆಗೆ ಭರತಮುನಿಯ ಅಂತರಂಗವನ್ನು ಹೊಕ್ಕು ನೋಡುವ ಒಂದು ಕಾರ್ಯವನ್ನು ಯಥಾಶಕ್ತಿಯಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಈವರೆಗೆ ಭರತಾಂತರಂಗದಲ್ಲಿ ಶಾಸ್ತ್ರ ಪ್ರಯೋಗ ವಿಚಾರಗಳ ಮನೋಮಂಥನ ಬಹಳ ಸೊಗಸಾಗಿ ಸಾಗ್ತಾ ಇದೆ. ನೀವು ನಿಮ್ಮ ಪ್ರತಿಕ್ರಿಯೆ, ಹಾರೈಕೆ, ಸತತವಾದ ಕೇಳ್ಮೆ ಮತ್ತು ಪೋಷಣೆಯ ಮೂಲಕವೂ ಕೂಡ ನಮ್ಮನ್ನು ಹಾರೈಸಿದ್ದೀರಿ, ಬೆನ್ನು ತಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ಆತ್ಮೀಯ ಕೃತಜ್ಞತಾಪೂರ್ವಕ ನಮಸ್ಕಾರಗಳು ಸಲ್ತವೆ. ಈ ಶಾಸ್ತ್ರ ವಿಚಾರಗಳ ಆಳವಾದ ಪರಾಮರ್ಶೆಯನ್ನು ಈವರೆಗೂ ಕೂಡ ಆಚಾರ್ಯರಾದ ಶ್ರೀ ಉಮಾಕಾಂತ ಭಟ್ಟರು ಅತ್ಯದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಇದೀಗ ಕಲಾವಲಯದಿಂದ ಒಂದು ಪ್ರಯೋಗದ ವ್ಯವಸ್ಥೆ ಹೇಗಿದೆ, ಸ್ಥಿತಿ ಗತಿಗಳು ಹೇಗಿವೆ, ರೀತಿ ನೀತಿಗಳನ್ನು ಪರಿಚಯ ಮಾಡಿಕೊಳ್ಳುವಂತಹ ಸಮಯ. ಅದು ಪ್ರಾತಿನಿಧಿಕವಾಗಿ ಮಾತ್ರ ನಮ್ಮಿಂದ ಸಾಧ್ಯ. ಏಕೆಂದರೆ ಕಲಾವಲಯ ಬಹಳ ದೊಡ್ಡದಿದೆ, ಎಲ್ಲರನ್ನ ಸಂದರ್ಶಿಸುವುದು ಬಹಳ ದುಸ್ತರವಾದ ಕಾರ್ಯ. ಹಾಗಾಗಿ ರತ್ನಗಳನ್ನು ಆರಿಸಿ ಅವರ ಮೂಲಕ ಶಿಲ್ಪ, ಚಿತ್ರ, ನೃತ್ಯದ ವಿವಿಧ ವಲಯಗಳ ಬಗ್ಗೆ ವಿಚಾರ ಮಾಡುವಂತಹ ಸಮಯ ಇದು. ಈಗ 2ನೆಯ ಭಾಗದ ಮೂಲಕ ಈವರೆಗೆ ಚಿಂತನೆ ಮಾಡಲಾದ ಶಾಸ್ತ್ರ ವಿಚಾರಗಳ ಪ್ರಾಯೋಗಿಕ ಮಗ್ಗುಲನ್ನು ಆಯಾ ಕಲಾವಿದರ ಮೂಲಕವೇ ಅರಿಯುವ ಸಮಯವಿದು. ಬನ್ನಿ, ಈ ಕ್ಷೇತ್ರಗಳ ಸಾಮರಸ್ಯವನ್ನು ಕೂಡ ಗಮನಿಸೋಣ. ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಶಿಲ್ಪಕಲಾವಿದರು, ಚಿತ್ರಕಲಾವಿದರೂ ಆದ ಬೆಂಗಳೂರಿನಲ್ಲಿ ನೆಲೆಸಿರುವ ನಮ್ಮವರೇ ವಿನಯ್ ಹೆಗಡೆ ಅವರು ಇದ್ದಾರೆ. ಬಣ್ಣದ ಜಗತ್ತನ್ನು ನೋಡುವ ಸಂಭ್ರಮ ಅವರದು. ಆ ಸಂಭ್ರಮದಲ್ಲಿ ನಮ್ಮದು ಒಂದು ಸಣ್ಣ ಪ್ರಯಾಣ ಇರಲಿ ಅಲ್ಲವೇ? ಮೊದಲಿಗೆ ಅವರ ಪರಿಚಯ ಮಾಡಿಕೊಳ್ಳೋಣ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಲಾಸಕ್ತ ಕೃಷಿ ಕುಟುಂಬದ ಕುಡಿ ವಿನಯ್ ಹೆಗಡೆ ಅವರು. ಬಾಲ್ಯದಲ್ಲಿಯೇ ಇದ್ದಂತಹ ಚಿತ್ರಕಲಾಸಕ್ತಿಗೆ ಶೈಕ್ಷಣಿಕವಾದಂತಹ ರೂಪವನ್ನು ಅವರು ಪಡ್ಕೊಂಡಿದ್ದದ್ದು ಬೆಂಗಳೂರಿನ ಕೆನ್ ಕಲಾಶಾಲೆಯಲ್ಲಿ. ನಂತರ ತಬಲಾವಾದನದಲ್ಲೂ ಕೂಡ ಪರಿಣತಿಗೋಸ್ಕರ ಕಾಶಿಯ ಪದ್ಮವಿಭೂಷಣ ಪಂಡಿತ್ ಕಿಶನ್ ಮಹಾರಾಜರಲ್ಲಿ ತೆರಳಿ ಕಲಿತರು. ಅನಂತರ ವಿದ್ಯಾಲಂಕಾರ ಪ್ರೊಫೆಸರ್ ಸಾಕ್ರ ರಾಮಚಂದ್ರ ರಾಯರಲ್ಲಿ ಶಿಲ್ಪಶಾಸ್ತ್ರದ ಪಾಠದೊಂದಿಗೆ ಕಲೆಗೆ ಪೂರಕವಾದ ರಾಮಾಯಣ, ಮಹಾಭಾರತ ಕಾವ್ಯಪಾಠಗಳನ್ನು, ಭಾರತೀಯ ತತ್ವಶಾಸ್ತ್ರದ ಪಾಠಗಳನ್ನು ಕೇಳಿ ಅವರ ಶಿಷ್ಯರಾದರು. ತದನಂತರದಲ್ಲಿ ಕೆನಡಾದ ಪ್ರಸಿದ್ಧ ವ್ಯಾಂಕೋವರ್ ಫಿಲ್ಮ್ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡಿ ಅನಿಮೇಷನ್ ಪದವಿ ಪಡೆದಿದ್ದಾರೆ. ಹಾಗೆ ಸಿಂಗಾಪುರದ ಲುಕಾಸ್ ಫೀಲ್ಡ್ ಅನಿಮೇಷನ್ನಿಂದ JD ಮಾಸ್ಟರ್ ಪದವಿ ಕೂಡ ಪಡೆದಿದ್ದಾರೆ. ಹಲವು ಕಾಲ ಹಾಲಿವುಡ್ ಶ್ರೀ ಮಕ್ಸ್ ಅನಿಮೇಷನ್ ಕಂಪನಿಯಲ್ಲೂ ಕೆಲಸ ಮಾಡಿದ ಅನುಭವ ವಿನಯ್ ಹೆಗಡೆ ಅವರದು. ಸ್ಪೇನ್ ಮ್ಯಾಜಿಕ್, ಮಡಗಾಸ್ಕರ್ 3, ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ 2, ಡ್ರೀಮ್ ಪ್ಲೇಸ್, ಟ್ರಾಲ್ಸ್, W, ಬಾಸ್ ಬೇಬಿ ಹೀಗೆ ಪ್ರಸಿದ್ಧವಾದ ಹಾಲಿವುಡ್ ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಆಕ್ಸೆಂಚರ್ ಕಂಪನಿಯಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನ್ ವಿಭಾಗದ ಮ್ಯಾನೇಜರ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ರೆಲಿಫಿಕ್ ಟೆಕ್ನಾಲಜೀಸ್ ಅಲ್ಲಿ ಹೆಡ್ ಆಫ್ ದ ಡಿಸೈನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಅಧ್ಯಯನದೊಂದಿಗೆ, ಅನುಭವದೊಂದಿಗೆ ವಿನಯ್ ಹೆಗಡೆಯವರ ಪ್ರಯೋಗಾನುಭವದ ಒಂದು ವಿಸ್ತಾರವನ್ನು ಅವರ ಬಾಯಿಂದಲೇ ಕೇಳೋಣವೇ? ಇಷ್ಟು ಅಗಾಧ ವೃತ್ತಿ ಅನುಭವವುಳ್ಳ ವಿನಯ್ ಹೆಗಡೆ ಅವರ ಮಾತನ್ನು ಆಲಿಸೋಣ. ಬನ್ನಿ, ಭೇಟಿಯಾಗೋಣ. ನಮಸ್ಕಾರ. ಈ ಭರತಾಂತರಂಗದ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ನಿಮ್ಮನ್ನ ನಾವು ಸಂದರ್ಶನ ಮಾಡೋದಕ್ಕೆ ಬಹಳ ಸಂತೋಷವನ್ನು ಪಡ್ತಾ ಇದ್ದೇವೆ. ನನ್ನ ಮೊದಲನೆಯ ಪ್ರಶ್ನೆ, ನೀವು ಬಹುವಿಧದ ಶಿಲ್ಪಗಳನ್ನ ಅಧ್ಯಯನ ಮಾಡಿದವರು, ಹಾಗೆಯೇ ಅದನ್ನ ಕಡೆಯಬಲ್ರಿ, ಹಾಗೆ ಬಹುವಿಧದ ಚಿತ್ರಗಳನ್ನ ಬರೆಯಬಲ್ರಿ. ಈ ಬಹುವೈವಿಧ್ಯಕ್ಕೆ ಎಲ್ಲದಕ್ಕೂ ಒಂದೇ ಥರ ಪ್ರೇರಣೆ ತೆಗೆದುಕೊಳ್ತೀರಾ ಅಥವಾ ನಿಮ್ಮ ಪ್ರೇರಣೆಯ ರೀತಿ ಹೇಗಿರುತ್ತೆ? ಎಲ್ಲಿಂದ ತಗೊಳ್ತೀರಾ ನೀವು? ಮೊದಲಾಗಿ ನೂಪುರ ಭ್ರಮರಿಯ ಎಲ್ಲ ಸಹೃದಯ ವೀಕ್ಷಕರಿಗೆ ನಮಸ್ಕಾರಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ನನಗೆ ಪ್ರೇರಣೆ ಅಂತಂದರೆ, ನಾನು ಮೊದಲಾಗಿ ಹುಟ್ಟಿ ಬೆಳೆದದ್ದು ಮಲೆನಾಡಿನ ಒಂದು ಭಾಗ, ಶಿರಸಿ ಅಂತ ಊರು, ಹಳ್ಳಿ. ಸೊ ಅದು ಸುತ್ತಲೂ ಮತ್ತೆ ಪರಿಸರ, ಗಾಢವಾದಂಥ ಕಾಡು. ಆ ಪರಿಸರದಲ್ಲಿ ಬೆಳೆದಿದ್ದರಿಂದ ಒಂದಷ್ಟು ಪರಿಸರದ ಪ್ರಭಾವ ಆಗಿದೆ. ಸಹಜವಾಗಿ ಪರಿಸರದ ಮಧ್ಯೆ ಆಗೆಲ್ಲ TV ಎಲ್ಲ ಇಲ್ಲದೇ ಇದ್ದ ಕಾಲ. ಹಾಗಾಗಿ ನಮಗೆ ಕ್ರೀಡೆ, ಮನೋರಂಜನೆ ಇತ್ಯಾದಿಗಳೆಲ್ಲ ಸಾಮಾನ್ಯ ಪರಿಸರದ ಜೊತೆಗೆ ಎಲ್ಲ ಮರ ಹತ್ತೋದು, ಗುಡ್ಡ ಇಳಿಯೋದು, ಹತ್ತೋದು, ಅಲ್ಲಿನ ಬೇರೆ ಬೇರೆ ವರ್ಣಗಳನ್ನ ನೋಡೋದು, ಸಹಳದಲ್ಲಿ ಬೇರೆ ಬೇರೆ ರೀತಿಯ ಕಲ್ಲುಗಳೆಲ್ಲ ಸಿಗ್ತಾ ಇತ್ತು, ಅದನ್ನ ತಂದು ಚಿತ್ರ ಬರೆಯೋದು. ಆಮೇಲೆ ನಮ್ಮಲ್ಲಿ ಮಸಿ ಕೆಂಡ ಅಂತ ಕರೀತಾರೆ, ಇದ್ದಲು, ನಮ್ಮ ಮನೆ ಹಿಂದ್ಗಡೆ ಗೋಡೆಗೆಲ್ಲ ಒಂದು ಚಿತ್ರವನ್ನು ಬರಿತಾ ಇದ್ದೆ. ಹಾಗೆ ಅಲ್ಲಿಂದ ಆರಂಭ ಆಗಿದ್ದು. ಮತ್ತೆ ನಮಗೆ ಯಕ್ಷಗಾನ ಅತ್ಯಂತ ದೊಡ್ಡದಾದಂತಹ ಕಲೆ. ಅದನ್ನ ನಾನು ನೋಡ್ತಾನೆ ನಾನು ಬೆಳೆದಿದ್ದು.
ಆ ಕಲೆಯ ಪ್ರಭಾವ ಅತ್ಯಂತ ಗಾಢವಾಗಿದೆ ನನ್ನ ಮೇಲೆ. ಹ್ಮ್. ನಾನು ಮೊದಲು ಬರೆದ ಚಿತ್ರಗಳೆಲ್ಲ ಯಕ್ಷಗಾನದ ಚಿತ್ರಗಳೇ. ಓಹೋ. ಹಿಂದಿನ ದಿನ ಯಕ್ಷಗಾನದ ಪ್ರದರ್ಶನವನ್ನು ನೋಡ್ಕೊಂಡು ಬಂದು ಮಾರನೇ ದಿನ ಆ ಕಥಾನಕವನ್ನೆಲ್ಲ ಹ್ಮ್. ಸ್ಟೋರಿ ಬೋರ್ಡ್ ರೀತಿಯಲ್ಲಿ ನಮ್ಮನೆ ಗೋಡೆಯ ಹಿಂದ್ಗಡೆ ಬಿಡಿಸ್ತಾ ಇದ್ದೆ. ಹೀಗೆ ಅಲ್ಲಿಂದ ಆರಂಭ ಆಯಿತು. ಹ. ನಂತರ ಅದೇ ಚಿತ್ರ ಚೆನ್ನಾಗಿ ಬರೆಯೋದಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಅದರಲ್ಲೇ ಅಧ್ಯಯನವನ್ನು ಮುಂದುವರೆಸಿದೆ. ಹ್ಮ್. ಮತ್ತೆ ಈ ರೀತಿಯ ಪ್ರಭಾವವನ್ನ ಅಥವಾ ಇದನ್ನ ನಾನು ತೆಗೆದುಕೊಂಡಿದ್ದು ಬೇರೆ ಬೇರೆ ಎಲ್ಲ ಕಲೆಗಳಿಂದ. ಆಹಾ. ಈಗ ನನ್ನ ಅಕ್ಕ ತುಂಬಾ ಚೆನ್ನಾಗಿ ರಂಗೋಲಿಯನ್ನು ಹಾಕ್ತಾ ಇದ್ರು, ಕಸೂತಿಯನ್ನು ಮಾಡ್ತಾ ಇದ್ರು. ಪ್ರಾಯಶಃ ಅದು ನನಗೆ ಬಂದಿರಬಹುದು, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಯಾರೂ ಕಲಾವಿದರಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಕಲೆಯನ್ನ ವೃತ್ತಿಯಾಗಿ ತೆಗೆದುಕೊಂಡಂಥವ್ರು ಯಾರೂ ಇಲ್ಲ. ಹೌದು. ಹಾಗಾಗಿ ಅದು ಕೂಡ ಪ್ರಭಾವ ಆಗಿದೆ. ಆಹಾ. ಮತ್ತೊಂದು ಅಡಿಗೆ ಮಾಡುವಂತಹ ಕಲೆ, ಸೊ ನಿಜ. ಅದರಿಂದ ಕೂಡ ನಾನು ಪ್ರಭಾವಿತನಾಗಿದ್ದೇನೆ. ಮತ್ತೆ ಇನ್ನಿತರ ಹಿರಿಯ ಕಲಾವಿದರು ಆಹಾ. ನಮ್ಮಲ್ಲಿ ತುಂಬಾ ದೊಡ್ಡ ದೊಡ್ಡ ಕಲಾವಿದರಾಗಿ ಹೋಗಿದ್ದಾರೆ. ಅದು ಹ್ಮ್. ಯಾವುದೇ ಕಲಾ ಪ್ರಕಾರ ಇರ್ಬೋದು, ಹ್ಮ್. ಯಕ್ಷಗಾನ ಇರ್ಬೋದು, ಹ್ಮ್. ನಾಟಕ ಇರ್ಬೋದು, ನಾಟ್ಯ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಹ್ಮ್. ಮತ್ತೆ ಚಿತ್ರಶಿಲ್ಪಾದಿಗಳಲ್ಲಿ ಹ್ಮ್. ಹಲವು ದಿಗ್ಗಜರಾಗೋಗಿದ್ದಾರೆ. ಹ್ಮ್. ಅವರ ಕಲೆಗಳಿಂದನೂ ನಾನು ಪ್ರಭಾವಿತನಾಗಿದ್ದೇನೆ. ಹ್ಮ್. ಮತ್ತೆ ಇನ್ನಿತರ ಕಲಾ ಪ್ರಕಾರಗಳು, ಹ್ಮ್. ಯಕ್ಷಗಾನವನ್ನು ಹೊರತುಪಡಿಸಿ ಈ ಎಲ್ಲ ಕಲಾ ಪ್ರಕಾರಗಳು, ಬೇರೆ ಬೇರೆ ಮಾಧ್ಯಮಗಳು, ಹ್ಮ್. ಅಥವಾ ನಮ್ಮದು ಪಾರಂಪರಿಕವಾದಂತಹ ಕೃಷಿಯ ಮನೆತನ. ಹ್ಮ್. ಹೀಗಾಗಿ ಅಂತಹ ಕೃಷಿಯಿಂದನೂ ಕೂಡ ನಾನು ಪ್ರಭಾವ ಆಗಿದ್ದೇನೆ. ಯಾಕಂದ್ರೆ ನಮ್ಮ ಮನೆತನ ಕೃಷಿಗೆ ಬಹಳ ಪ್ರಸಿದ್ಧವಾಗಿದ್ದು, ಅತ್ಯಂತ ಕಲಾತ್ಮಕವಾಗಿ ಕೃಷಿಯನ್ನು ಮಾಡಬಲ್ಲವರು. ಹಾಗಾಗಿ ಆ ಕೃಷಿ ಕೂಡ ನನ್ನ ಮೇಲೆ ಪ್ರಭಾವ ಆಗಿದೆ ಅಂತ ನನಗೆ ಅನ್ಸುತ್ತೆ. ಸರಿ, ಎಲ್ಲಾ ಕಲೆಯಲ್ಲೂ ಕೂಡ ಅದರದ್ದೇ ಆದಂತಹ ಒಂದು ಅಭಿನಯದ ಕ್ರಮ ಇದೆ, ಒಂದು ಕ್ರಿಯೆ ಇದೆ. ಈ ನಿಮ್ಮ ಚಿತ್ರ ಅಥವಾ ಶಿಲ್ಪದ ಅಭಿನಯದ ರೀತಿ ಹೇಗೆ, ಅದನ್ನು ತಿಳಿಸ್ಕೊಡ್ಬೋದಾ? ಖಂಡಿತವಾಗಿ. ಅಭಿನಯ ಅಂದ್ರೆ ಇಲ್ಲಿ ಎರಡು ರೀತಿಯಾಗಿ, ಸಾಮಾನ್ಯ ಎಲ್ಲ ಪ್ರಶ್ನೆಗಳಿಗೆ ನಾನು ಎರಡು ರೀತಿಯ ಉತ್ತರಗಳನ್ನ ಹೇಳ್ತಾ ಹೋಗ್ತೇನೆ. ಸರಿ. ಯಾಕೆಂದ್ರೆ ಚಿತ್ರದಲ್ಲಿ, ಶಿಲ್ಪದಲ್ಲಿ ಎರಡು ಕ್ರಮ. ಒಂದು ನಾವು ಸಾಹಿತ್ಯದಲ್ಲಿ ಗೃಹ ಕವಿತೆ ಮತ್ತು ಸಭಾ ಕವಿತೆ ಅಂತ ಕರಿತೀವಿ. ಹಾಗೆ ಚಿತ್ರದಲ್ಲೂ ಕೂಡ ನಾವು ಮನೆಯಲ್ಲಿ ಕುಳಿತು ಮಾಡುವಂತಹ, ನನ್ನ ಆರ್ಟ್ ಗ್ಯಾಲರಿಯಲ್ಲಿ ಕುಳಿತು ಮಾಡುವಂತಹ ಶಿಲ್ಪಗಳು, ಚಿತ್ರಗಳು ಬೇರೆ. ಇನ್ನೊಂದು ನಾವು ಸ್ಟೇಜ್ ಪರ್ಫಾರ್ಮೆನ್ಸ್ ಕರಿತೀವಿ. ಸೊ ಅದರಲ್ಲಿ ಮಾಡುವಂತಹ ಚಿತ್ರಗಳು ಬೇರೆ. ಹೀಗಾಗಿ ಇದು ಎರಡರ ಹಿನ್ನೆಲೆಯಲ್ಲೂ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಖಂಡಿತ ಅದರಲ್ಲಿರುವ ಒತ್ತಡಗಳೇ ಬೇರೆ, ಇದರಲ್ಲಿರುವ ಆರಾಮವೇ ಬೇರೆ. ಹೌದು, ಖಂಡಿತವಾಗಿ. ಸೊ ಅಭಿನಯ ಅಂತ ಬಂದಾಗ ಸಾಮಾನ್ಯಕ್ಕೆ ನಾನು ನನ್ನ ಸ್ಟುಡಿಯೋದಲ್ಲಿ ಮನೆಯಲ್ಲಿ ಕುಳಿತು ನಾನು ಒಂದು ಚಿತ್ರವನ್ನ, ಶಿಲ್ಪವನ್ನು ಮಾಡುವಾಗ ಒಂದು ಶಿಲ್ಪವನ್ನು ನಾನು ರಚನೆ ಮಾಡ್ತಾ ಇರ್ತೀನಿ. ಶಿಲ್ಪದಲ್ಲಿ ಬೇರೆ ಬೇರೆ ತರದ ಶಿಲ್ಪಗಳಿವೆ. ಅದು ಸ್ಥಾನಕ, ಶಯಾನ, ಆಸೀನ, ಯಾನಕ ಅಂತೆಲ್ಲ. ಸೊ ಬೇರೆ ಬೇರೆ ಭಂಗಿಗಳಲ್ಲಿ ಇರುವ ಶಿಲ್ಪಗಳಾದ್ರೆ ಆ ಭಂಗಿ ಏನಿದೆ ಅಲ್ವಾ, ಅದನ್ನ ನಾನು ಮೊದಲೊಂದು ಅಭಿನಯ ಮಾಡಿ ನೋಡ್ಕೊಳ್ತೇನೆ. ಯಾಕೆಂದ್ರೆ ಅದೊಂದು ಬ್ಯಾಲೆನ್ಸ್ ಬರಬೇಕು. ಇನ್ಯಾವ್ದ್ರದ್ದು ನೋಡಿ ಅನುಕರಣೆಯನ್ನ ಮಾಡೋದಾದ್ರೆ ಬೇರೆ ರೀತಿ. ಹೊಸದಾಗಿ ಒಂದು ಶಿಲ್ಪವನ್ನು ಸೃಷ್ಟಿ ಮಾಡುವಾಗ ಅದು ಆ ಬ್ಯಾಲೆನ್ಸ್ ಬರಬೇಕಾದ್ರೆ ಸ್ವತಃ ಕಲಾವಿದನಾಗಿ ನಾನು ಅನುಭವಿಸಿ ಮಾಡಿದಾಗ ಮಾತ್ರ ಬರುತ್ತೆ. ಚಿತ್ರಕ್ಕೂ ಕೂಡ ಅದು ಅಪ್ಲೈ ಆಗುತ್ತೆ. ಇದು ನಾನು ಸ್ಟುಡಿಯೋದಲ್ಲಿ ಅಥವಾ ಮನೆಯಲ್ಲಿ ಮಾಡುವಂತಹ ಕ್ರಮಗಳು. ಅದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ, ನಮಗೆ ಸ್ಟೇಜ್ನಲ್ಲಿ ಬರೀ ಚಿತ್ರವನ್ನು ನಾನು ಬರಿತಾ ಹೋದ್ರೆ ಆಗಲ್ಲ. ನನ್ನ ಸ್ಟುಡಿಯೋದಲ್ಲಿ ಚಿತ್ರವನ್ನು ಬರೆಯೋದಕ್ಕೂ, ಒಂದು ಕ್ಲಾಸ್ ರೂಮ್ ನಲ್ಲಿ ಬರೆಯೋದಕ್ಕೂ, ಸ್ಟೇಜಲ್ಲಿ ಅದೇ ಚಿತ್ರವನ್ನು ನಾನು ಪ್ರೆಸೆಂಟ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ. ಯಾಕೆಂದ್ರೆ ಅಲ್ಲಿ ಆಡಿಯನ್ಸ್ ಅಟೆನ್ಷನ್ ಏನಿದೆ ಅದನ್ನ ನಾವು ಪ್ರತಿ ಕ್ಷಣ ಗ್ರಹಿಸ್ಕೊಂಡು ಇಟ್ಕೊಳ್ಬೇಕು. ಅಲ್ಲಿ ಪ್ರತಿಯೊಂದು ಸೆಕೆಂಡ್ ಕೂಡ ಕೌಂಟ್ ಆಗೋದು ಸ್ಟೇಜ್ ಅಲ್ಲಿ. ನಾವೊಂದು 10-20 ಸೆಕೆಂಡ್ ಅದನ್ನ ನಾವು ಲೂಸ್ ಬಿಟ್ಬಿಟ್ರೆ ಆಡಿಯನ್ಸ್ ಅಟೆನ್ಷನ್ ಹೋಗುತ್ತೆ, ತಮ್ಮಲ್ಲಿ ಮಾತಾಡ್ಕೊಳ್ತಾರೆ. ಹಾಗೆ ಸೊ ಅಲ್ಲಿ ಚಿತ್ರವನ್ನು ಬರೆಯುವಾಗ ಏನ್ ಮಾಡ್ತೀವಿ ಅಂದ್ರೆ ಈ ಅಭಿನಯವನ್ನು ನಾವು ಸ್ವಲ್ಪ ಮಟ್ಟಿಗೆ ಅಲ್ಲಿ ಹೌದು ಸ್ವಲ್ಪ ನಾವು ಹಿಂದೆ ಹೋಗೋದು, ಆ ಡ್ರಾಮೆಟಿಕ್ ಆದಂತಹ ಪ್ರೆಸೆಂಟೇಶನ್. ಹೌದು. ಮತ್ತೆ ನಾವು ಆ ಕಡೆ ಈ ಕಡೆ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡ್ತಾ ಇದ್ದಾಗ ಆ ಚಿತ್ರದ ಎಲ್ಲಾ ಭಾಗಗಳು ದರ್ಶಕನಿಗೆ ಕಾಣಿಸ್ತಾ ಇರುತ್ತೆ. ಯಾಕೆ ನಾನು ಚಿತ್ರವನ್ನು ಬರೆಯುವಾಗ ಬೆನ್ನು ಹಾಕಿ ಬರೀತೀನಿ ಅಲ್ವಾ. ಸೊ ಆ ತರ ಮಾಡುವಾಗ ಅಭಿನಯ ತುಂಬಾ ಬೇಕಾಗತ್ತೆ ಅಲ್ಲಿ. ಹಾಗೆ ಸೊ ಈ ಎರಡು ವಿಭಾಗಗಳಲ್ಲಿ ಸ್ವತಃ ನಾವು ಅನುಭವಿಸಿ ಮಾಡಬೇಕಾದಾಗ ಅಭಿನಯ ಖಂಡಿತವಾಗಿಯೂ ಬೇಕೇ ಬೇಕು. ಹೌದು. ಈಗ ಆಂಗಿಕವನ್ನ ನೀವು ಚಿತ್ರದ ಮೂಲಕವ, ಶಿಲ್ಪದ ಮೂಲಕವಾಗಿ ಕಟ್ಟಿಬಹುದು. ವಾಚಿಕವನ್ನ ಏನ್ ಮಾಡ್ತೀರಾ? ಒಳ್ಳೆ ಪ್ರಶ್ನೆ. ಸಾಮಾನ್ಯಕ್ಕೆ ಈಗ ನಾನು ಸ್ಟುಡಿಯೋದಲ್ಲಿ ಹೇಳಿದಂತ ಚಿತ್ರಶಿಲ್ಪಗಳಿಗಾದ್ರೆ ವಾಚಿಕದ ಅಗತ್ಯ, ಅನಿವಾರ್ಯತೆ ಬರೋದಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ನಾವು ಆ ಕಲಾಕೃತಿಯ ಮೂಲಕ ಹೇಳ್ತೇವೆ. ಅದೇ ಸ್ಟೇಜ್ ಪರ್ಫಾರ್ಮೆನ್ಸ್ ಬಂದಾಗ ನಾನು ಮಧ್ಯೆ ವಾಚಿಕವನ್ನು ಸೇರಿಸ್ಕೊಳ್ತೇನೆ. ಹೌದು. ಯಾಕೆಂದ್ರೆ ಈ ಚಿತ್ರವನ್ನ ನಾವು ಪ್ರೆಸೆಂಟ್ ಮಾಡುವಾಗಲೂ ಹಲವು ರೀತಿಗಳಿದೆ. ಅದರಲ್ಲಿ ಒಂದೊಂದು ಕಲಾವಿದರು ಬೇರೆ ಬೇರೆ ರೀತಿಯಾಗಿ ಪ್ರಸ್ತುತಿಯನ್ನ ಮಾಡಿಕೊಂಡು, ನಾವೆಲ್ಲ ಮೂಲದಲ್ಲಿ ಪ್ರಭಾವಗೊಂಡಿದ್ದು ಶ್ರೀಯುತ ಡಾಕ್ಟರ್ BKS ವರ್ಮಾ, ನನಗೆ ಗುರು ಕೂಡ ಹೌದವರು. ಮತ್ತೆ ನನ್ನ ತಿಳುವಳಿಕೆ ಮಟ್ಟಿಗೆ ನಮ್ಮ ಭಾರತದಲ್ಲಿ ಈ ಚಿತ್ರವನ್ನ, ಶಿಲ್ಪವನ್ನ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಮೊದಲು ಅವರು. ತುಂಬಾ ಶೋಗಳನ್ನು ಮಾಡಿದ್ದಾರೆ. ಹೌದು. ಮತ್ತೆ ಅವರು ಶತಾವಧಾನಿ ಡಾಕ್ಟರ್ R. ಗಣೇಶ್ ಅವ್ರ ಜೊತೆ ಮಾಡದಂತ ಕಾವ್ಯ ಚಿತ್ರಗಳು ಬಹಳ ಪ್ರಸಿದ್ಧ ಆಯಿತು. ಅಲ್ಲಿ ಏನು ಮಾಡಿದ್ರು ಅವರು, ಈ ದರ್ಶಕರಿಂದ ಕೂಡ ಪ್ರಶ್ನೆಗಳನ್ನ ತೆಗೆದುಕೊಂಡು ಆನ್ ದ ಸ್ಪಾಟ್ ಮಾಡ್ತಾ ಇದ್ರು. ನಾನು ಕೂಡ ಆರಂಭದಲ್ಲಿ ಅದನ್ನ ಮಾಡ್ತಾ ಇದ್ದೆ. ಸೊ ನನ್ನದಾದಂತಹ ಮಾಧ್ಯಮವನ್ನು ಕೂಡ ಮಾಡ್ಕೊಂಡ ಮೇಲೂ ಅದನ್ನ ನಾನು ಕಂಟಿನ್ಯೂ ಮಾಡಿದೆ. ಆರಂಭದಲ್ಲಿ ನಾನು ಸೂತ್ರ ಚಿತ್ರದಿಂದಲೇ ಆರಂಭ ಮಾಡಿದ್ದು, ವರ್ಮಾ ಅವರಿಂದಲೇ ಪ್ರಭಾವಗೊಂಡೇ ಮಾಡಿದ್ದು. ನಂತರ ನನ್ನದಾದಂತಹ ಮಾಧ್ಯಮದಲ್ಲಿ ಮಾಡ್ಕೊಂಡಾಗ್ಲೂ ಆ ಅಂಶವನ್ನು ನಾನು ಇಟ್ಕೊಂಡಿದ್ದೆ.
ಒಂದೆರಡು ಜಾಗದಲ್ಲಿ ಏನಾಯ್ತು ಅಂತಂದ್ರೆ, ಈಗ ದರ್ಶಕರಿಂದ ವೀಕ್ಷಕರಿಂದ ಪ್ರಶ್ನೆಗಳನ್ನ ತಗೊಳ್ಳುವಾಗ ಪಾಪ ಅವ್ರಿಗೆ ಏನ್ ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿಲ್ಲ. ಒಬ್ಬರು ಯಾರೋ ಒಬ್ಬಿಬ್ರು ಕೇಳಿದ್ರು, ಇವತ್ತು ನನ್ನ ಹೆಂಡತಿ ಬರ್ತ್ಡೇ, ಅವಳಿಗಂತೂ ವಿಶ್ ಮಾಡೋ ರೀತಿ ಚಿತ್ರವನ್ನು ಬರೀರಿ ಅಂತ. ಹಾಗಾಗಿ ಆ ಇಡೀ ಪ್ರದರ್ಶನದ ದಾರಿ ದಿಕ್ಕು ತಪ್ಪಿ ಹೋಯ್ತು ಅಲ್ಲಿಗೆ. ಸಾಮಾನ್ಯಕ್ಕೆ ನಾನು ಒಂದು ರಸಸ್ಥಾನ ಅಂತ ನಾನೊಂದು ಮಾಡ್ಕೊಂಡಿರ್ತೀನಿ, ಒಂದು ಪ್ರಬಂಧ ಶೈಲಿ. ಇಡೀ ಒಂದು ಚಿತ್ರದ ಒಂದು ಗಂಟೆ ಅವಧಿಯ ಶೋ ಇದ್ರೆ ಅದರ ಕಥಾನಕ್ಕೆ ಹೇಗೆ ಹೋಗ್ಬೇಕು ಅಂತ. ಸೊ ಈ ರೀತಿ ಆದಾಗ ಏನಾಯ್ತು, ಅದು ಸ್ವಲ್ಪ ಯಾಕೋ ದಾರಿ ತಪ್ಪದಾಗ ಅನಿಸ್ತು. ನಂತರದ ದಿನಗಳಲ್ಲಿ ಅದನ್ನ ನಾನು ಬಿಟ್ಟೆ. ಅದಕ್ಕೆ ಏನ್ ಮಾಡ್ಕೊಂಡೆ ಅಂತ ಕೇಳಿದ್ರೆ, ಈ ಪ್ರಬಂಧ ಶೈಲಿಯ ಒಂದು ಮಾದರಿಯನ್ನ ಮೊದಲೇ ಸಿದ್ಧ ಮಾಡಿಟ್ಕೊಳ್ಳೋದು ನನ್ನ ತಲೆಯಲ್ಲಿ ಇರುತ್ತೆ. ಅದು ಈ ಚಿತ್ರ ಆದ್ಮೇಲೆ ಈ ಚಿತ್ರ ಬರಬೇಕು, ಹೀಗೆ ಬರಬೇಕು, ಮತ್ತು ಅಂತಿಮ ರಸಸ್ಥಾನ ಇಲ್ಲಿ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸನ್ನಿವೇಶವನ್ನ ಈ ಸ್ಥಳದಲ್ಲಿ ನಾನು ಕೊಡ್ಬಹುದು. ಮತ್ತೆ ನನಗೆ ಹಳೆದು ಮತ್ತು ಹೊಸದು ಎರಡನ್ನ ಸೇರಿಸಿ ನಾನು ಕೊಡ್ಬೇಕಿತ್ತು. ತತ್ವ ಹಳೇದಿರುತ್ತೆ, ಟೆಕ್ನಾಲಜಿ ಹೊಸದು. ಹಾಗಾಗಿ ಅದು ಎರಡನ್ನ ಸೇರಿಸಿ ಕೊಡುವಾಗ ಒಂದಷ್ಟು ಮಾತಿನ ಅನಿವಾರ್ಯತೆ ಇದ್ದೇ ಇರುತ್ತೆ. ಮತ್ತೆ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ನಾನು ಹೋಗುವಾಗ ವಾಚಿಕವನ್ನ ನಾನು ಬಳಸ್ಕೊಳ್ತೇನೆ. ಹೌದು. ಓಕೆ, ನಿಮ್ಮದು ಬಹುಮಾಧ್ಯಮ ನೀವು ವಲ್ಲಭರು ಅಂತ ನೀವು ಹೇಳ್ಬೋದು. ಯಾಕೆಂತಂದ್ರೆ ನೀವು ಚಿತ್ರ ಮತ್ತು ಶಿಲ್ಪದ ವಿಷಯದಲ್ಲಿ ಬೇರೆ ಬೇರೆ ಒಂದು ಆಯಾಮಗಳನ್ನ ನೋಡಿದ್ದೀರಾ. ಅದ್ರ ಬಗ್ಗೆ ಒಂದಷ್ಟು ನಮಗೆ ತಿಳಿಸ್ಕೊಡಿ. ಯಾವ ಆಯಾಮದಲ್ಲಿ ನಿಮಗೆ ಸೊಗಸು ಹೆಚ್ಚು, ಸಂಕೀರ್ಣತೆ ಹೆಚ್ಚು, ಕಲಿಕೆ ಎಲ್ಲಿ ಹೆಚ್ಚಾಗಿದೆ, ಎಲ್ಲಿ ನಿಮ್ಮ ಸೃಷ್ಟಿಶೀಲತೆಗೆ ಹೆಚ್ಚು ಅವಕಾಶ ಸಿಕ್ಕಿದೆ, ಯಾವ್ದು ಕಷ್ಟ, ಯಾವ್ದು ಸುಲಭ, ಯಾವ್ದರ ವೃತ್ತಿ ತುಂಬಾ ಸವಾಲು, ಯಾವುದರ ಪ್ರವೃತ್ತಿ ತುಂಬಾ ಸರಳ, ಇದನ್ನ ಇನ್ನೊಂದಷ್ಟು ಹೇಳ್ಬೇಕು ಅಂತ ಕೇಳ್ಕೊಳ್ತೇನೆ. ನಿಜ, ನೀವು ಹೇಳ್ದಂಗೆ ನಾನು ಬಹಳಷ್ಟು ಮಾಧ್ಯಮಗಳನ್ನ ಅನ್ವೇಷಿಸಿದ್ದೇನೆ. ಮೂಲದಲ್ಲಿ ಅದು ಕಲೆಯೇ. ಆ ಕಲೆಗೆ ಯಾವ್ಯಾವ ಮಾಧ್ಯಮಗಳನ್ನೆಲ್ಲ ನಾನು ಅನ್ವಯ ಮಾಡಿ ನೋಡ್ಬೋದು, ಅದನ್ನೆಲ್ಲ ನಾನು ಪ್ರಯತ್ನ ಮಾಡಿದ್ದೇನೆ. ಯಾಕೆಂದ್ರೆ ನಾನು ಆ ತರ ಕುತೂಹಲ ಇದೆ ನನಗೆ. ಯಾಕೆ ಇದನ್ನ ನಾನು ನನ್ನ ಕಲೆಗೆ ಅನ್ವಯಿಸಿ ನೋಡ್ಬಾರ್ದು ಅಂತ. ಯಾವುದೇ ಒಂದು ತಂತ್ರಜ್ಞಾನ ಬಂದ ತಕ್ಷಣ ಹಾಗೆ ಮಾಡಿದ್ದು. ಅದರ ಆರಂಭದಲ್ಲಿ ನಾನು ಮಾಡಿದ್ದು ಈ ಸಾಂಪ್ರದಾಯಿಕ ಚಿತ್ರ ಮತ್ತು ಶಿಲ್ಪಗಳನ್ನ ಅಭ್ಯಾಸ ಮಾಡಿದ್ದು. ಅದನ್ನ ಮಾಡಿದ್ದಕ್ಕೋಸ್ಕರ, ಆ ಫೌಂಡೇಶನ್ ಗಟ್ಟಿಯಾಗಿರೋದಕ್ಕೋಸ್ಕರ ಮುಂದಿನ ಎಲ್ಲ ಪ್ರಯೋಗಗಳು ಸಾಧ್ಯವಾಯಿತು ಅಂತ ನನ್ನ ಅನುಭವ. ನೇರವಾಗಿ ನಾನು ತಂತ್ರಜ್ಞಾನಕ್ಕೆ ಕೈ ಹಾಕಲಿಲ್ಲ, ಅಥವಾ ನೇರವಾಗಿ ಇನ್ನಿತರ ಯಾವುದೋ ಒಂದು ಮಾಸ್ಟರ್ ಪೀಸನ್ನೇ ಮಾಡಬೇಕು ಅಂತ ಹೋಗಿಲ್ಲ. ಆರಂಭದಲ್ಲಿ ಬಾಲಪಾಠಗಳನ್ನ, ಚಿತ್ರಕ್ಕೆ ಶಿಲ್ಪಕ್ಕೆ ಬೇಕಾದ ಅಭ್ಯಾಸಗಳನ್ನ ಮಾಡಿಕೊಂಡು ಬಂದಿದ್ದು. ಹಾಗಾಗಿ ಇವೆಲ್ಲ ಬೇರೆ ಬೇರೆ ಮಾಧ್ಯಮಗಳನ್ನ ನಾನು ನೋಡೋದಕ್ಕಾಯ್ತು. ಇನ್ನೂ ಒಂದು ಅಂಶವನ್ನು ಸೇರಿಸಬಹುದಂದ್ರೆ, ಹೇಗೆ ನನ್ನ ಬಾಲ್ಯ ಇದಕ್ಕೆ ಪರಿಣಾಮ ಆಯಿತು ಅಂತಂದ್ರೆ, ಆಗ್ಲೇ ಹೇಳಿದೆ ನಾನು ಪರಿಸರದಲ್ಲಿ ಬೆಳೆದವನು ಅಂತ. ಅಲ್ಲಿ ನಾನು ಬಾಲ್ಯದಲ್ಲಿದ್ದಾಗ ನಮ್ಮಲ್ಲಿ ರಾತ್ರಿ ಹೊತ್ತು ಮಿಣುಕುಳ ಅಥವಾ ಮಿಂಚುಳ ಅಂತ ಓಡಾಡ್ತಾ ಇತ್ತು. ನಿಮಗೂ ನೋಡಿದ್ದು ನೆನಪಿರ್ಬೋದು. ಬಾಲ್ಯದಲ್ಲಿ ಅದನ್ನು ನೋಡ್ತಾ ಇದ್ವಿ. ಅದು ಒಂದು ರೀತಿಯ ತಿಳಿ ಹಸಿರಿನ ಬಣ್ಣವನ್ನು ಹೊರಸೂಸ್ತಾ ಇಡೀ ರಾತ್ರಿ ಓಡಾಡ್ತಾ ಇತ್ತು. ರಾತ್ರಿ ವಿಶಾಲವಾದಂತಹ ಆಕಾಶ ಹಳ್ಳಿಯಲ್ಲಿ, ಅದ್ರ ಮಧ್ಯೆ ಅದು ಓಡಾಡುವಂತದ್ದು. ನನಗೆ ಆಗ ಒಂದು ಕಲ್ಪನೆ, ಎಷ್ಟು ಚೆನ್ನಾಗಿದೆ, ಏನೇನೋ ಚಿತ್ರಗಳು ಕಾಣುತ್ತೆ ಅಂತ. ಹಾಗೆ ಅದು ಬಾಲ್ಯದಲ್ಲಿ ನೋಡಿದ್ದು. ಮತ್ತೆ ಎಷ್ಟೋ ವರ್ಷ ಅದರದ್ದು ಆಲೋಚನೆ ಇಲ್ಲ. ಮುಂದೆ ಈ ತಂತ್ರಜ್ಞಾನವನ್ನು ನಾನು ಚಿತ್ರಕ್ಕೆ ಅಳವಡಿಸಿಕೊಳ್ಳುವ ಕಾಲದಲ್ಲಿ ಅಂಥದ್ದೊಂದು ಟೆಕ್ನಾಲಜಿ ನನ್ನ ಕಣ್ಣಿಗೆ ಬಿತ್ತು. ಅದು ಯಾವ್ದಂದ್ರೆ, ನಾನು ಗ್ಲೋ ಆರ್ಟ್ ಅಂತ ಒಂದು ತಂತ್ರಜ್ಞಾನವನ್ನು ಮಾಡಿದೆ. ಆ ಗ್ಲೋ ಆರ್ಟ್ ನಲ್ಲಿ ಅದು ಫೋಟೋಲುಮಿನಿಸೆಂಟ್ ಅಂತ ಒಂದು ಮೆಟೀರಿಯಲ್. ರಾತ್ರಿ ನಾವು ಟ್ರಾಫಿಕ್ ನಲ್ಲಿ ಅಥವಾ ಈಗ ಹೈವೇಗಳಲ್ಲೂ ಅದನ್ನ ಹಾಕ್ತಾರೆ. ಕೆಲವಷ್ಟು ಹೊತ್ತು ಬೆಳಕು ಬಿದ್ದಾಗ ಅದು ಹೀರಿಕೊಂಡು ಅದನ್ನ ಆಮೇಲೆ ಕತ್ತಲಾದ್ಮೇಲೆ ಅದು ಕಾಣಿಸ್ತಾ ಇರುತ್ತೆ ನಮಗೆ. ರೋಡ್ ಡಿವೈಡರ್ಗೆ ಎಲ್ಲ ಹಾಕ್ತಾರೆ. ಅದೇ ರೀತಿಯ ಒಂದು ಮೆಟೀರಿಯಲ್. ಅದನ್ನ ನೋಡಿದ ತಕ್ಷಣ ನನಗೆ ಅನಿಸ್ತು, ಇದನ್ನ ಯಾಕೆ ನಾವು ಚಿತ್ರಕ್ಕೆ ಬಳಸ್ಕೊಳ್ಬಾರ್ದು ಅಂತ. ತಕ್ಷಣಕ್ಕೆ ನನಗೆ ಕನೆಕ್ಟ್ ಆಗಿದ್ದಲ್ಲಿ ಡಾಟ್ಸ್ ಆರ್ ಕನೆಕ್ಟಿಂಗ್ ಅಂತ ಒಂದು ಮಿಂಚು ಹುಳು ನನಗೆ ಇಲ್ಲಿ ಪ್ರೇರಣೆ ಆಗಿ ಬಂತು. ಅಂದ್ರೆ ಆಗ ಪದ್ಯ ಕೂಡ ಇತ್ತು, ಎಲೆ ಎಲೆ ಬೆಳಕಿನ ಬಿತ್ತೆ, ಇರುಳ ಮುಗಿನ ನತ್ತೆ, ಹುಳುವೆಂದು ಹೆಸರಿಸಿ ಹಳಿಯುವರು ನಿನ್ನ, ಹುಳುವಾಗಿ ಹುಟ್ಟಿ ಲೋಕವ ಬೆಳಗುತ್ತಿರಲಿಂತು, ಒಳ ಮೈಯೋಳ್ ಆವ ಮಾಯದ ರೂಪ ನಿನಗೆ ಅಂತ. ಅಷ್ಟು ಒಂದು ಚಿಕ್ಕುವ ಮಿಂಚು ಹುಳು ಇಷ್ಟೊಂದು ಪ್ರಭಾವ ಬೀರ್ತಾ, ಇಂತಹದ್ದೊಂದು ಮಾಧ್ಯಮದಿಂದ ಚಿತ್ರ ಬರೆದ್ರೆ ಪ್ರಭಾವ ಚೆನ್ನಾಗಿ ಆಗ್ಬಹುದು. ಪ್ರಕೃತಿ ಒಳಗಡೆ ಎಲ್ಲಾ ಪ್ರಭಾವಗಳನ್ನ ನಾವು ಅನುಸರಿಸ್ಕೊಳ್ಳ ಆಗತ್ತೆ. ಆಗತ್ತೆ. ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗಿದ್ದು. ಪ್ರತಿ ಮಾಧ್ಯಮವೂ ಕೂಡ ನಾನು ಅನ್ವೇಷಣೆ ಮಾಡ್ಕೊಂಡು ಹೊರಟಾಗ ಇದೇ ರೀತಿಯಾಗಿ ಆಗಿದ್ದು. ಗ್ಲೋ ಆರ್ಟಿಗೆ ಆ ರೀತಿಯಾಗಿ ಕನೆಕ್ಟ್ ಆಯ್ತು. ನಂತರ ಗ್ಲೂ ಆರ್ಟ್ ಅಂತ ಮಾಡ್ಕೊಂಡೆ. ನಾವು ಅದು ಕೂಡ ಬಾಲ್ಯದಲ್ಲಿ ಏನಂದ್ರೆ, ಒಂದು ಅಂಟನ್ನು ತೆಗೆದುಕೊಂಡು ಗಮ್ಮನ್ನ ಅದನ್ನ ಪೇಪರ್ ಮೇಲೆ ಹಾಕಿ ಅದರ ಮೇಲೆ ಮರಳನ್ನು ಉದುರಿಸಿ ಚೆಲ್ಲಿದಾಗ ಅದು ಅದಷ್ಟು ಭಾಗಕ್ಕೆ ಚಿತ್ರ ಹಿಡಿದು ನಿಂತ್ಕೊಳ್ಳುತ್ತೆ. ನಾವು ಅದನ್ನ ಏನ್ ಮಾಡಿದ್ವಿ ಅಂದ್ರೆ, ಅಲ್ಲಿ ನಾನು ಸಭೆಯಲ್ಲಿ ಮಾಡುವಾಗ, ಸಭಾರಂಜನೆಯ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ನೋಡುವಾಗ, ಅದು ಚಿತ್ರ ಮೊದಲೇ ಕಂಡ್ರೆ ಕುತೂಹಲ ಉಳಿಯೋದಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಅದನ್ನು ಕಪ್ಪಾದ ಕ್ಯಾನ್ವಾಸ್ ಮೇಲೆ ಬಣ್ಣ ಹಚ್ಚಿದ್ರೆ, ಆ ಗ್ಲೂ ಹಚ್ಚಿದ್ರೆ ಕಾಣೋದಿಲ್ಲ ಅದು. ಮತ್ತೆ ಅದು ಗ್ಲೂಗೂ ನಾನು ಅಂಟನ್ನು ಹಚ್ಕೊಂಡಿಲ್ಲ, ಯಾಕೆಂದ್ರೆ ಗಮ್ಮಾದ್ರೆ ಅದು ಸೋರಿ ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಬೇರೆದಾದಂತ ಒಂದು ಸಣ್ಣ ತಂತ್ರಜ್ಞಾನವನ್ನು ಮಾಡ್ಕೊಂಡೆ. ಅದು ಅಂಟಲ್ಲ, ಅದಕ್ಕೆ ಬೇರೆ ಒಂದು ಕೆಲಸಕ್ಕೆ ಬಳಸುವಂತ ಒಂದು ಮೀಡಿಯಂ. ಅದು ಟ್ರಾನ್ಸ್ಪರೆಂಟ್ ಕಲರ್ ಅಲ್ಲಿ ಇತ್ತು. ಹಾಗೆ ಇನ್ನಿತರ ಯಾವ್ಯಾವುದೋ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಬಳಸುವಂತಹ ಮಟೀರಿಯಲ್ ಅನ್ನೆಲ್ಲ ನಾನು ಇಲ್ಲಿ ತಂದುಕೊಂಡು ಬಳಸ್ಕೊಂಡೆ. ಹಾಗೆ ಮರಳಿನ ಬದಲು ಈ ಗ್ಲಿಟರ್ ಪೌಡರ್ ಅದನ್ನ ನಾನು
ಬಳಸ್ಕೊಂಡೆ. ಹಾಗಾಗಿ ಗ್ಲೂ ಆರ್ಟ್ ಅಂತ ಆಯ್ತು. ಆದ್ರೆ ಇಲ್ಲಿ ಎಲ್ಲ ಕಡೆ ಗಮನಿಸಬೇಕಾದ ಅಂಶ, ಚಿತ್ರವನ್ನ ಶಿಲ್ಪವನ್ನ ನಾನು ಬಿಟ್ಟು ಹೋಗ್ಲಿಲ್ಲ. ಮೂಲದಲ್ಲಿ ಅದೇ ಚಿತ್ರ ಅದೇ ಶಿಲ್ಪವನ್ನ ಇಟ್ಕೊಂಡೆ. ನಂತರ ನಾನು ಆರಂಭ ಮಾಡ್ಕೊಂಡಿದ್ದು ವರ್ಚುವಲ್ ರಿಯಾಲಿಟಿ ಅಂತ ಒಂದು ತಂತ್ರಜ್ಞಾನ. ಆರಂಭದಲ್ಲಿ ಅದು ಈ ವಿಡಿಯೋ ಗೇಮ್ ಆಡುವುದಕ್ಕೆ ಸಲುವಾಗಿ ಹುಟ್ಟಿದ್ದು. ಅದಕ್ಕೆ ಇಮರ್ಸಿವ್ ಟೆಕ್ನಾಲಜಿ ಅಂತ ಕರೀತಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಆ ಒಂದು ಡಿವೈಸ್ ಅನ್ನ ನೀವು ಹಾಕೊಂಡಾಗ ಹೆಡ್ಸೆಟ್ ಅಂತ ಕರೀತಾರೆ, ಈ ಒಂದು ಹೊರ ಜಗತ್ತಿನ ಜೊತೆ ನಮಗೆ ಕಟ್ ಆಫ್ ಆಗ್ಬಿಡುತ್ತೆ. ಒಂದು ವರ್ಚುವಲ್ ವರ್ಲ್ಡ್ ಇನ್ನೊಂದು ಕ್ರಿಯೇಟ್ ಆಗುತ್ತೆ ಒಳಗೆ. ಹಾಗೆ ಆ ಒಂದು ಮಾಧ್ಯಮವನ್ನು ಕೂಡ ಅಳವಡಿಸಿಕೊಂಡೆ. ಇಲ್ಲೂ ಕೂಡ ನನ್ನ ಸಂಪ್ರದಾಯ ಚಿತ್ರ ಮತ್ತು ಶಿಲ್ಪಗಳೇ ಅಲ್ಲಿ ಸಹಾಯಕ ಬಂದಿದ್ದು. ಹೇಗೆ ಅಂದ್ರೆ ಚಿತ್ರ ಮತ್ತು ಶಿಲ್ಪಕ್ಕಿರುವ ಪ್ರಧಾನ ವ್ಯತ್ಯಾಸ, ಚಿತ್ರ 2 ಡೈಮೆನ್ಷನಲ್, ಶಿಲ್ಪ 3 ಡೈಮೆನ್ಷನಲ್. ಸಾಮಾನ್ಯ ನಾವು ಈ ರೀತಿಯಾಗಿ ತೋರಿಸ್ತೇವೆ. ಎತ್ತರ ಮತ್ತು ಅಗಲ ಇರುವಂತದ್ದು 2 ಡೈಮೆನ್ಷನ್, ಅದಕ್ಕೆ ಒಂದು ಗಾತ್ರ ಸೇರಿದಾಗ ಡೆಪ್ತ್ 3 ಡೈಮೆನ್ಷನಲ್. ಹಾ, ಸೊ ಶಿಲ್ಪದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ 3 ಗಾತ್ರ 3 ಆಯಾಮಗಳಿದೆ ಶಿಲ್ಪಕ್ಕೆ. ಇಂಥದ್ದೊಂದನ್ನ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ತೋರಿಸೋದಕ್ಕೆ ಸಾಧ್ಯ ಆಗಿದ್ದಕ್ಕೆ ಈ ಮಾಧ್ಯಮ ಬಂದ ತಕ್ಷಣ ಏನ್ ಅನಿಸ್ತು, ಅಲ್ಲಿ ವರ್ಚುವಲ್ ಸ್ಪೇಸ್ ಅಲ್ಲಿ ನನಗೆ ಸಿಗುವಂತಹದ್ದು 3 ಡೈಮೆನ್ಷನಲ್ ಏರಿಯಾ. ನನ್ನ ಶಿಲ್ಪವನ್ನ ಇದರಲ್ಲಿ ಯಾಕೆ ಮಾಡಬಾರದು ಅನ್ನುವಂಥ ಒಂದು ಆಲೋಚನೆ. ಹಾಗಾಗಿ ಈ ಎಲ್ಲ ಫೌಂಡೇಶನ್ ಅಲ್ಲಾಗಿ ನನಗೆ ಏನೊಂದು ಶಿಕ್ಷಣ ಸಿಕ್ಕಿತ್ತಲ್ವಾ, ಅದ್ರ ಜೊತೆಗೆ ನಾನು ಈ ಆಧುನಿಕ ತಂತ್ರಜ್ಞಾನವನ್ನು ಸೇರಿಸ್ಕೊಂಡು ಹೋದೆ. ಮತ್ತು ಇದೇ ಶಿಲ್ಪಗಳು ನನಗೆ ಅನಿಮೇಷನ್ ಫೀಲ್ಡ್ ಅಲ್ಲಿ ಕೂಡ ಹೆಲ್ಪ್ ಆಯಿತು. ಹೇಗೆ ಅಂತ ಕೇಳಿದ್ರೆ, ಕಂಪ್ಯೂಟರ್ ಗ್ರಾಫಿಕ್ಸ್ ಅಥವಾ ತಂತ್ರಜ್ಞಾನದಿಂದ ಸಾಫ್ಟ್ವೇರ್ ನಲ್ಲಿ 3 ಡೈಮೆನ್ಷನಲ್ ಮಾಡೆಲ್ ಅನ್ನ ಮಾಡಬಹುದು ಅಂತ ಹಾಗೆ ನಾನು ಹುಡ್ಕೊಂಡು ಹೊರಟಿದ್ದು. ಯಾಕೆಂದ್ರೆ ಆರಂಭಿಕದಲ್ಲಿ ನನಗೆ ತಂತ್ರಜ್ಞಾನದ ಶಿಕ್ಷಣ ಇದ್ದವನಲ್ಲ ನಾನು. ಆಮೇಲೆ ಯಾವುದೋ ಒಂದು ಲೇಖನವನ್ನು ಓದ್ತಾ ಇದ್ದಾಗ ಕಾಣ್ತಂದ್ರೆ ಇನ್ನು ಮುಂದೆ ತಂತ್ರಜ್ಞಾನ ಇವೆಲ್ಲವನ್ನ ರಿಪ್ಲೇಸ್ ಮಾಡತ್ತೆ ಅಂತ. ಹೌದು, ಈಗಾಗಲೇ ಬಂದು ಎಷ್ಟೋ ವಿಷಯಗಳಲ್ಲಿ ನಾವು ಮುನ್ನಡೆ ಅಂತಂದ್ರೆ ಮುನ್ನಡೆ, ಹಿನ್ನಡೆ ಅಂದ್ರೆ ಹಿನ್ನಡೆ ಅನ್ನೋ ಮಟ್ಟಕ್ಕೆ ಆಗೋಗಿದೆ. ಹೌದು, ಖಂಡಿತವಾಗಿ ಈ ರೆವಲ್ಯೂಷನ್ ನಿಮಗೆ ಇತಿಹಾಸದಲ್ಲಿ ನೋಡಿದಾಗಲೂ ಕಾಣಿಸ್ತಾ ಸಿಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಚಿಕ್ಕವರಿದ್ದಾಗ ಒಂದು ಎತ್ತಿನ ಗಾಡಿ ಇರ್ತಾ ಇತ್ತು. ಅದನ್ನ ಪಳಗಿಸುವುದು, ಎತ್ತನ್ನ ಮತ್ತು ಆ ಗಾಡಿಯನ್ನ ನಡೆಸೋದು, ಇದೊಂದು ಬಹಳ ದೊಡ್ಡ ಸ್ಕಿಲ್ ಸೆಟ್ ಆಗಿತ್ತು. ಅವ್ನು ಎತ್ತಿನ ಗಾಡಿ ಹೊಡಿತಾನೆ ಇದು ಅಂದ್ರೆ ಬಹಳ ದೊಡ್ಡ ಸ್ಕಿಲ್ ಸೆಟ್. ನಂತರದ ದಿನಗಳಲ್ಲಿ ಕಾರು ಇದೆಲ್ಲ ಬಂದು ಆ ಒಂದು ಸ್ಕಿಲ್ ಸೆಟ್ ಕಂಪ್ಲೀಟ್ ನಾಶ ಆಯ್ತು. ಇಲ್ಲ, ಇದೇ ರೀತಿ ನೀವು ನೋಡ್ತಾ ಬಂದ್ರೆ ಇತಿಹಾಸದಲ್ಲಿ ಆ ತರದ್ದು ಯಾವ್ದೇ ಸ್ಪೆಷಲ್ ಸ್ಕಿಲ್ ಸೆಟ್ ಇತ್ತು ಎಲ್ಲದೂ ಹೋಗಿದೆ. ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ ಹೇಳೋದಾದ್ರೆ, ನನ್ನ ಕರಿಯರ್ ಅನ್ನ ನಾನು ಆರಂಭ ಮಾಡಿದ್ದು ಹ್ಯಾಂಡ್ ಡ್ರಾಯಿಂಗ್ ಬ್ಯಾನರ್ ಆರ್ಟಿಸ್ಟ್ ಆಗಿ. ಮೊದಲು ಬ್ಯಾನರ್ ಬರಿತಾ ಇದ್ದೆ ನಾನು. ಹಾಗೆ ಆರಂಭ ಮಾಡಿದ್ದು. ಯಾಕೆಂದ್ರೆ ಆಗಿನ ಫೋಟೋಶಾಪ್ ನಂತರ ತಂತ್ರಜ್ಞಾನ ಬಂದಿರಲಿಲ್ಲ. ನಾನು ಫೈನ್ ಆರ್ಟ್ ಗ್ರಾಜುಯೇಟ್ ಆದ ನಂತರ ನಮ್ಮ ಕಾಲೇಜ್ ಹತ್ರ ಒಬ್ರು ಬ್ಯಾನರ್ ಅಂಗಡಿಯವರು ಇದ್ರು. ಅದನ್ನ ನೋಡಿ ನಮಗೆ ಅದ್ಭುತ ಅನಿಸ್ತಿತ್ತು. ಅವರು ಎಡದಿಂದನೂ ಬಲಕ್ಕೆ ಬರೀತಾರೆ, ಬಲದಿಂದ ಎಡಕ್ಕೆ ಬರೀತಾರೆ, ಯಾವುದೇ ಮಾರ್ಕ್ ಕೊಡದೆ ಬರೀತಾರೆ. ನಾವು ಪ್ರಯತ್ನ ಮಾಡಬೇಕು ಅಂತ ಹಾಗಾಗಿ ಅವ್ರ ಅಂಗಡಿಗೆ ಹೋಗಿ ಅವ್ರು ಬರೆಯೋದಕ್ಕೆಲ್ಲ ಕೊಡ್ತಾ ಇದ್ರು. ಹಾಗೆ ಆ ರೀತಿಯಾದಂತಹ ಹ್ಯಾಂಡ್ ಡ್ರಾಯಿಂಗ್ ಬ್ಯಾನರ್ ಆ ಕಾಲದಲ್ಲಿ ಆಗಿದ್ದು. ನಂತರ ಏನಾಯ್ತು, ಫೋಟೋಶಾಪ್ ನಂತರ ತಂತ್ರಜ್ಞಾನ ಬಂದು ಆ ಒಂದು ಸ್ಕಿಲ್ ಸೆಟ್ ಕಂಪ್ಲೀಟ್ ಹೋಯ್ತು. ಯಾಕೆಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ ಅದಕ್ಕಿಲ್ಲ. ಎಷ್ಟಂದ್ರೂ ನಾವು ಯಂತ್ರದ ಜೊತೆ ಕಾಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ತಂತ್ರಜ್ಞಾನದ ಜೊತೆ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳದೆ ಇದ್ರೆ ಬಹಳ ಕಷ್ಟ ಅಂತ ಅನಿಸ್ತು. ಆ ಕಾಲಕ್ಕೆ ನಾನು ಕಂಪ್ಯೂಟರ್ ಅನ್ನು ಕಲಿತೆ. ಏನ್ ಕಲಿಬೇಕು ಅಂತ ಗೊತ್ತಿಲ್ಲ ಕಂಪ್ಯೂಟರ್ ಅಲ್ಲಿ. ಆಗ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು, ನಿನಗೆ 3D ಸ್ಕಲ್ಪ್ಚರ್ ಮಾಡೋದಕ್ಕೆ ಬರುತ್ತೆ, 3D ಅನಿಮೇಷನ್ ಅಂತ ಒಂದು ವಿಭಾಗ ಬರ್ತಾ ಇದೆ, ಅಲ್ಲಿ ಪ್ರಯತ್ನ ಮಾಡುವಂತ. ಹಾಗಾಗಿ ಇದೇ ಸಂಪ್ರದಾಯ ಚಿತ್ರಶಿಲ್ಪಗಳು ನನಗೆ ಅಲ್ಲಿ ಅನಿಮೇಷನ್ ಫೀಲ್ಡ್ ಅನ್ನ ಪ್ರವೇಶಕ್ಕೆ ಅನುಕೂಲ ಆಯ್ತು. ಮತ್ತೆ ಇಲ್ಲಿ ಗ್ರಹಿಸಿಕೊಂಡಂತ ಎಲ್ಲ ಶಿಕ್ಷಣಗಳೇನಿದೆ ಅಲ್ಲ, ಪ್ರಧಾನವಾಗಿ ನಾನು ಆಗ್ಲೇ ವಿವರಿಸಿದೆ 2D ಮತ್ತು 3D ಇರುವಂತಹ ವ್ಯತ್ಯಾಸ. ಅಲ್ಲಿ ನಾವು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಾಗ ಈಗ 2D ಮತ್ತು 3D ಬಹಳ ವ್ಯತ್ಯಾಸ ಇದೆ. ನಮಗೆ ಒಂದು 3 ಡೈಮೆನ್ಷನ್ ಆಬ್ಜೆಕ್ಟ್ ಅನ್ನ ಗ್ರಹಿಸಿಕೊಳ್ಳುವಂತಹ ಆಲೋಚನಾ ಶಕ್ತಿ ಮತ್ತು ವಿಧಾನ ಕಂಪ್ಲೀಟ್ ಬೇರೆ ಅದು. ನಮಗೆ 2 ಡೈಮೆನ್ಷನ್ ಅಲ್ಲಿ ಒಂದು ಥಿಂಕಿಂಗ್ ಏನಿರುತ್ತಲ್ಲ, ಅದನ್ನು ಕಂಪ್ಲೀಟ್ 3Dಗೆ ನಾವು ಮಾರ್ಪಡಿಸಿಕೊಳ್ಬೇಕಾಗತ್ತೆ. ಕೇವಲ ಅದೊಂದೇ ಆಂಗಲ್ ಇಂದ ನೋಡೋದಲ್ಲ, ಎಲ್ಲ ಕೋನಗಳಿಂದ ಒಂದು ವಸ್ತುವನ್ನ ವಿಷಯವನ್ನ ನೋಡುವಂತಹ ಶಕ್ತಿಯನ್ನು ಬೆಳೆಸ್ಕೊಂಡ್ರೆ 3D ಮಾಡೆಲ್ ಅನ್ನ ಮಾಡಬಹುದು. ಹಾಗಾಗಿ ನಾನು ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೂ ಕೂಡ ನನ್ನ ಈ ಫೌಂಡೇಶನ್ ಏನಿದೆ ಇದು ಬಹಳ ಸಹಾಯಕ್ಕೆ ಬಂತು. ಹಾಗಾಗಿ ಇನ್ನಿತರ ಯಾವುದೇ ಪ್ರಯೋಗಗಳನ್ನು ಮಾಡಿದ್ರು ಕೂಡ ಈ ಹಿನ್ನೆಲೆಯಿಂದ ಮಾಡಿದೆ ಮತ್ತು ಈ ಒಂದು ಆಲೋಚನೆಯಿಂದ ಅದನ್ನ ಕಟ್ಟಿಕೊಂಡದ್ದು. ಈಗ ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಇದನ್ನ ನಡುವೆ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ? ಯಾಕೆಂತಂದ್ರೆ ಪ್ರವೃತ್ತಿ ಎನ್ನುವುದೇ ಬೇರೆ ಆಗಿದೆ, ವೃತ್ತಿ ಎನ್ನುವುದೇ ಬೇರೆ ಆಗಿದೆ. ನೀವು ಸಾಫ್ಟ್ವೇರ್ ಫೀಲ್ಡ್ ನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಈಗ ಅದಕ್ಕೆ ಇರುವಂತಹ ಅವಕಾಶಗಳು ಇದ್ದೇ ಇದೆ. ಆದ್ರೆ ಕಲೆಯ ಅವಕಾಶಗಳು ಈ ಕ್ಷೇತ್ರದಲ್ಲಿ ಈಗ ನೀವು ಗುರುತಿಸಿಕೊಂಡಿರುವ ಹೊಸ ಮಾಧ್ಯಮದ ಕ್ಷೇತ್ರಗಳಲ್ಲಿ ಹೇಗಿದೆ? ಯಾವ ತರ ಅದನ್ನ ಗ್ರಹಿಸಿದ್ದೀರಿ? ಒಂದು ರೀತಿಯಲ್ಲಿ ವೃತ್ತಿ ಮತ್ತು ಪ್ರವೃತ್ತಿ ಬೇರೆಯಾಗಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹೌದಾ? ಯಾಕೆಂದ್ರೆ ಕಲೆನ ಕೆಲವು ಕಾಲ ನಾನು ವೃತ್ತಿಯಾಗೂ ಪಡೆದುಕೊಂಡವನು, ಅದನ್ನ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದೆ. ಆದ್ರೆ ಒಂದು ಹಂತದಲ್ಲಿ ಅದು ಪ್ರವೃತ್ತಿಯಾಗಿ ಇದ್ರೆ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.
ಯಾಕೆಂತ ಕೇಳಿದರೆ ವೃತ್ತಿಯಾಗಿದ್ದಾಗ ನಾವು ಕ್ಲೈಂಟಿನ ಯಾವ್ದಾವ್ದು ನಿಬಂಧನೆಗಳಿಗೆ ಆ ಒಂದು ರಿಸ್ಟ್ರಿಕ್ಷನ್ ಕೆಲಸ ಮಾಡುವಂತ ಅನಿವಾರ್ಯತೆ ಇರುತ್ತೆ. ನಾವು ಕಲೆಗೆ ಬರುವುದು ಯಾಕಾಗಿ ಅಂತ ಕೇಳಿದ್ರೆ ಒಂದು ಸಂತೋಷ, ಮೊದಲನೇದಾಗಿ ನಮಗೊಂದು ಸಂತೋಷ ಬೇಕು ಅಂತ, ನೆಮ್ಮದಿ ಬೇಕು. ನಮ್ಮನ್ನು ನಾವು ಅಲ್ಲಿ ಕಳ್ಕೊಳ್ತೀವಿ ಈ ಒಂದು ಅಂಶಕ್ಕಾಗಿ. ಅದನ್ನ ಪ್ರವೃತ್ತಿಯಾಗಿ ಸ್ವೀಕರಿಸಿದಾಗ ಈ ಅಂಶಗಳು ಕಾಣೆಯಾಗುವಂತ ಸಾಧ್ಯತೆಗಳು ಬಹಳ. ಅಲ್ಲಿ ನಾವು ಕಳೆದೋಗ್ತೀವಿ ಪ್ರವೃತ್ತಿಯಾಗಿ ಬಂದಾಗ. ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಇದ್ದಾಗ ನಮ್ಗೆ ಆ ಪ್ರವೃತ್ತಿಯಲ್ಲಿ ಸಂತೋಷ ಹೆಚ್ಚಾಗಿ ಸಿಗುತ್ತೆ. ಈಗೇನ್ ಮಾಡ್ತೀನಿ, ನನಗೆ ವೃತ್ತಿಯಾಗಿ ನನಗೆ IT ಕ್ಷೇತ್ರದ ಉದ್ಯೋಗ ಇದೆ, ಪ್ರವೃತ್ತಿಯಾಗಿ ನಾನು ಇದನ್ನ ಮಾಡೋದ್ರಿಂದ ನನಗೆ ಬಹಳ ಖುಷಿ. ಯಾಕಂದ್ರೆ ಅದನ್ನ ನಾನು ಮರೆತು ಒಂದಷ್ಟು ಕಾಲ ಇಲ್ಲಿ ಕೆಲಸವನ್ನು ಮಾಡ್ತೇನೆ. ಹೌದು. ಮತ್ತೆ ನಮಗೆ ಜೀವನದ ಒಂದು ಆರ್ಥಿಕತೆ ಅನ್ನುವಂಥದ್ದು ಅಲ್ಲಿ ಸಂಪನ್ನ ಆಗ್ತಾ ಇರುತ್ತೆ. ಅಂದ್ರೆ ನಮ್ಗೆ ಬೇಕಾಗಿರೋ ಫೈನಾನ್ಷಿಯಲ್ ನೀಡ್ ನಮ್ಮ ವೃತ್ತಿಯಿಂದ ದೊರಕುವಾಗ ಇಲ್ಲಿ ನಾವು ಅದಕ್ಕೋಸ್ಕರ ಇನ್ನೂ ತಂತ್ರಗಳನ್ನು ಮಾಡ್ಬೇಕಾದ ಅವಶ್ಯಕತೆ ಬೀಳಲ್ಲ. ಅದು ಅವಶ್ಯಕತೆ ಬೀಳಲ್ಲ. ಮತ್ತೆ ಇಲ್ಲಿದ್ದಾಗ ಅದೆಲ್ಲದೂ ಕೂಡ ಪರಿಣಾಮ ಆಗುತ್ತೆ. ವೃತ್ತಿಯಾಗಿದ್ದಾಗ ನಾನು ಅದಕ್ಕಾಗಿ ಅನಿವಾರ್ಯವಾಗಿ ಕೆಲವುದಕ್ಕೆ ಒಗ್ಗಿಕೊಳ್ಳುವಂತಹ ಅನಿವಾರ್ಯತೆ ಕೂಡ ಬರುತ್ತೆ. ಎಲ್ಲ ಅಂಶವನ್ನು ಗಮನಿಸಿ ನಾನು ಅದು ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನು ಬೇರೆಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಹೌದು. ಈಗ ನಾವು ಮತ್ತೊಮ್ಮೆ ಈ ಚಿತ್ರಕಲೆ ಮತ್ತು ಶಿಲ್ಪಕಲೆಗಳ ಸಾಂಪ್ರದಾಯಿಕತೆಯ ವಿಷಯಕ್ಕೆ ಬರೋಣ. ಈ ನಿಮಗೆ ಪರಂಪರೆಯಿಂದ ನೋಡಿದಾಗ ಮತ್ತು ಈ ಸಮಕಾಲೀನವಾಗಿರುವ ದೃಷ್ಟಿಯಿಂದ ನೋಡಿದಾಗ ವೈರುಧ್ಯಗಳು ಕಂಡಿರುತ್ತೆ. ಅದನ್ನು ಎಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಪರಂಪರೆಯನ್ನು ಇಟ್ಟುಕೊಂಡು ಈ ಸಮಕಾಲೀನತೆಯನ್ನ ಆರೋಪಿಸ್ಬೇಕು, ಆಗ ಅದು ಭಂಗ ಆಯ್ತು ಅನ್ನುವಂತ ಒಂದು ಆರೋಪಗಳು ಕಾಣುತ್ತೆ ಕೆಲವೊಂದ್ಸತಿ, ಅಥವಾ ನಿಮಗೆ ಅದು ಸಹ್ಯ ಅಂತ ಅನ್ನಿಸದೇ ಇರ್ಬೋದು, ಇನ್ನೊಬ್ರಿಗೆ ಅನ್ನಿಸದೇ ಇರ್ಬೋದು. ಅದನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಖಂಡಿತ, ಅದಂದ್ರೆ ಯಾವ ಕಾಲಕ್ಕೂ ಅದು ದೊಡ್ಡ ಸವಾಲೆ. ಯಾಕೆಂದ್ರೆ ನೀವು ಪರಂಪರೆಯನ್ನ ಸಂಪೂರ್ಣವಾಗಿ ಮೀರಿ ಹೋದ್ರೆ ಆ ವಲಯದಿಂದ ನೀವು ಇದಾಗಬೇಕಾಗುತ್ತೆ. ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲೇ ಕೆಲಸ ಮಾಡಿದ್ರೆ ಈ ವಲಯದವರ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗುತ್ತೆ. ಒಂದು ಬ್ಯಾಲೆನ್ಸ್ ಯಾವಾಗ್ಲೂ ಬೇಕಾಗಿರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ನಾನು ಅದನ್ನ ಹೇಗೆ ಮಾಡ್ಕೊಂಡೆ ಅಂತ, ಹಳೆಯ ಸಂಪ್ರದಾಯ ಅಥವಾ ಆ ತತ್ವ ಏನಿದೆ ಅಲ್ವಾ, ಅದನ್ನೆಲ್ಲವನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಆಧುನಿಕತೆ ಅಂತ ಏನ್ ನಾವು ಕರಿತೀವಲ್ವಾ, ಅದನ್ನ ಕೂಡ ನಮ್ಮ ಚಿತ್ರದಲ್ಲಿ ಅನ್ವಯ ಮಾಡ್ಕೊಂಡ್ರೆ ಒಳ್ಳೆಯದಾದಂತ ಕಲಾಕೃತಿಯನ್ನ ನಾವು ತೋರಿಸಬಹುದಾ? ಖಂಡಿತವಾಗಿ. ನಾನೊಂದು ರಾಜರಾಜೇಶ್ವರಿ ದೇವಿಯ ಚಿತ್ರವನ್ನ ಬರೆದೆ. ಒಂದ್ ಸ್ವಲ್ಪ ಅದರ ಹಿನ್ನೆಲೆಯನ್ನು ಹೇಳ್ತೀನಿ. ಯಾಕೆಂದ್ರೆ ರಾಜರಾಜೇಶ್ವರಿಯ ಚಿತ್ರದ ಜೊತೆಗೆ ನಾವು ಶ್ರೀಯಂತ್ರವನ್ನ ನಾನು ನೋಡ್ತಾ ಇದ್ದೀನಿ, ಶ್ರೀಚಕ್ರ ಅಂತ. ನನಗೆ ಅದ್ರ ಬಗ್ಗೆ ಬಹಳ ಕುತೂಹಲ ಮೊದಲಿಂದ. ಬಹಳಷ್ಟು ಸಲ ಅದನ್ನ ಬರೆಯೋದಕ್ಕೆ ನೋಡಿದ್ರು ಅದು ಸರಿಯಾಗಿ ಬರ್ತಾ ಇರ್ಲಿಲ್ಲ. 1 ಡಿಗ್ರಿ ಆ ಕೋನಗಳಲ್ಲಿ ವ್ಯತ್ಯಾಸ ಆದ್ರೆ ಅದು ನಂಬರ್ ಆಫ್ ಟ್ರಯಾಂಗಲ್ಸ್ ಹೆಚ್ಚು ಕಡಿಮೆ ಆಗೋದು. ಬಹಳ ಕಾಲ ಅದು ಆಲೋಚನೆಯಲ್ಲಿತ್ತು. ಆ ಕಾಲದಲ್ಲಿ ಒಂದು ರಾಜರಾಜೇಶ್ವರಿ ಚಿತ್ರವನ್ನು ಕೂಡ ಬರೆದೆ ನಾನು. ಆಮೇಲೆ ಏನಾಯ್ತು, ನನಗೆ ನನ್ನ ಗುರುಗಳಾದಂಥ ಪೂಜ್ಯ ಪ್ರೊಫೆಸರ್ S.K. ರಾಮಚಂದ್ರ ರಾಯರು ಅವರ ಪದತಲದಲ್ಲಿ ನಾನು ಅಧ್ಯಯನವನ್ನ ಮಾಡುವುದಕ್ಕೆ ಬಂದಾಗ ಅವರಲ್ಲಿ ಇದೇ ಪ್ರಶ್ನೆಯನ್ನ ಇಟ್ಟೆ. ಅವರು ಆಮೇಲೆ ಅದಕ್ಕೆ ವಿವರವಾದಂತಹ ಪಾಠವನ್ನು ಮಾಡಿದ್ರು, ಅದರ ಸ್ವಾರಸ್ಯಗಳನ್ನು ಕೂಡ ವಿವರಿಸಿದ್ರು. ಏನಂದ್ರೆ ಆ ಶ್ರೀಯಂತ್ರಕ್ಕೆ ಒಂದು ನಾವು ದೇವತಾ ಸ್ವರೂಪವನ್ನು ಕೊಟ್ಟರೆ ಅದು ರಾಜರಾಜೇಶ್ವರಿ ಮಾತೆ ಆಗ್ತಾಳೆ, ರಾಜರಾಜೇಶ್ವರಿಗೆ ಒಂದು ಯಂತ್ರದ ಸ್ವರೂಪವನ್ನು ಕೊಟ್ಟರೆ ಅದು ಶ್ರೀಯಂತ್ರ ಆಗತ್ತೆ ಅನ್ನುವ ಮಾತನ್ನ ಹೇಳಿದ್ರು. ಅದನ್ನ ನಂತರ ಚಿತ್ರರೂಪಕ್ಕೆ ತರುವುದು ಹೇಗೆ ಅಂತ, ಇದೆಲ್ಲದೂ ಕೂಡ ಸಂಪ್ರದಾಯದಲ್ಲಿ ಇದ್ದ ಅಂಶಗಳನ್ನೇ ಇಟ್ಕೊಳ್ತಾ ಹೋದೆ ನಾನು. ಅದಕ್ಕೆ ನಾನು ಸೌಂದರ್ಯ ಲಹರಿ ಮತ್ತೆ ಲಲಿತಾ ಸಹಸ್ರನಾಮದ ಹಲವು ಶ್ಲೋಕಗಳನ್ನು ಅವರು ಆಧಾರವಾಗಿ ಕೊಡ್ತಾ ಹೋದ್ರು. ಅದರಲ್ಲಿ ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ಈ ಚಿತ್ರವನ್ನ ನಾನು ಜೊತೆಯಲ್ಲೇ ತೋರಿಸ್ತಾ ಹೋಗ್ತೇನೆ. ಅಂತ ಮೂಲ ಶ್ಲೋಕದಲ್ಲಿ ಬರುತ್ತೆ. ಶಿವನೇ ಮಂಚ ಆಗಿದ್ದಾನೆ, ಪಂಚಬ್ರಹ್ಮದ ಇವರುಗಳೆಲ್ಲ ಅವರು ಮಂಚದ ಕಾಲುಗಳಾಗಿದ್ದಾರೆ, ಸರಸ್ವತಿ ವಾಣಿಯರು ಚಾಮರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ವಿವರಗಳು ಬರುತ್ತೆ. ಅದು ಮತ್ತೆ ಅವಳು ಜಗನ್ಮಾತೆ, ರಾಜರಾಜೇಶ್ವರಿ ಅಂತ ಕರೀತಾರೆ. ಕೇವಲ ರಾಜೇಶ್ವರಿ ಅಲ್ಲ, ಅವಳು ರಾಜರಾಜೇಶ್ವರಿ, ಶಿ ಸುಪ್ರೀಂ ಆಫ್ ಗಾಡೆಸ್ ಅಂತೆಲ್ಲ. ಮತ್ತೆ ಲಕ್ಷಣಗಳೇನು, ತಲೆಯಲ್ಲಿ ಕಿರೀಟದಲ್ಲಿ ಚಂದ್ರನಿದ್ದಾನೆ, ತ್ರಿನಯನ ಯಾಕೆ, ಹೀಗೆಲ್ಲ ಇದೆಲ್ಲದನ್ನು ಕೂಡ ಅವರು ನನಗೆ ಪಾಠವನ್ನು ಮಾಡಿದ್ರು. ಸಂಪ್ರದಾಯದಲ್ಲಿ ಏನಿದೆ ಅನ್ನೋದನ್ನ ಹೇಳಿದ್ರು. ಈ ಸಂಪ್ರದಾಯ ಮೈಸೂರು ಶೈಲಿಯ ಚಿತ್ರಗಳಲ್ಲಿ ಮತ್ತೆ ಶಿಲ್ಪಗಳಲ್ಲಿ ಇದನ್ನ ನಾವು ನೋಡ್ಬೋದು. ಇದ್ರ ಜೊತೆಗೆ ನಾನು ಏನ್ ಮಾಡಿದೆ ಅಂತಂದ್ರೆ, ಇದನ್ನ ನಾನು ಆಧುನಿಕವಾಗಿ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ನನ್ನ ಆಲೋಚನೆ. ಯಾಕೆಂದ್ರೆ ಇದು ಇದ್ದಂತಹ ಚಿತ್ರವನ್ನ ಶಿಲ್ಪವನ್ನ ನಾನು ಮಾಡಿದರೆ ಅದಕ್ಕೆ ಬೇರೆ ಯಾವ್ದಾದಂತ ಬೆಲೆ ಇರೋದಿಲ್ಲ. ಈಗ ಆಧುನಿಕ ಅಂತ ಹೇಳಿದ ತಕ್ಷಣ ನಮಗೊಂದು ಅಬ್ಸ್ಟ್ರಾಕ್ಟ್ ಪರಿಕಲ್ಪನೆಯೇ ಮೊದಲನೇದಾಗಿ ಬರುತ್ತೆ. ಹೌದು, ಅದು ಅಬ್ಸ್ಟ್ರಾಕ್ಟ್ ಆಗಿರಬಾರ್ದು, ಪರಂಪರೆಯನ್ನು ಮೀರಬಾರ್ದು. ಹಾಗಾಗಿ ಇದನ್ನ ಆಧುನಿಕತೆಗೆ ಹೇಗೆ ನಾನು ಹೊಂದಿಸಿಕೊಳ್ಬಹುದು ಅಂತ ಏನನ್ ಮಾಡಿದೆ, ಅವ್ರು ಹೇಳಿದಂತ ಎಲ್ಲ ತತ್ವಗಳನ್ನ ಈ ಚಿತ್ರದಲ್ಲಿ ಇಟ್ಕೊಂಡೆ. ಆ ದೇವಿಯಲ್ಲಿ ಇರಬೇಕಾದಂತ ಎಲ್ಲ ವಿವರಗಳು ಅದನ್ನ ಇಟ್ಕೊಂಡೆ. ಮತ್ತೆ ನಮ್ಮಲ್ಲಿ ಶಿಲ್ಪದಲ್ಲಿ, ಚಿತ್ರದಲ್ಲಿ, ಸಂಪ್ರದಾಯ ಶಿಲ್ಪದಲ್ಲಿ ದೇವತೆಗಳನ್ನ, ದೇವಿಯರನ್ನ ಹೇಗೆ ಚಿತ್ರಿಸಬೇಕು ಅನ್ನೋದಕ್ಕೆ ನಿಯಮ ಇದೆ. ಪದ್ಮಿನಿ ಸ್ತ್ರೀ ಆಗಿರ್ಬೇಕು, 32 ಮಹಾಪುರುಷ ಲಕ್ಷಣಗಳನ್ನ ಹೇಳ್ತಾರೆ. ಅವೆಲ್ಲವನ್ನ ನಾನು ಈ ಚಿತ್ರದಲ್ಲಿ ಇಟ್ಕೊಂಡೆ. ಆಧುನಿಕತೆಗೆ ಹೇಗೆ ಮಾಡ್ಕೊಂಡೆ ಅಂತಂದ್ರೆ,
ಸಾಮಾನ್ಯಕ್ಕೆ ಅವಳಿಗೆ ಉಟ್ಟಿಸಿದ ಸೀರೆ, ನಂತರ ಈಗ ಹಾಕಿದಂತ ಬಣ್ಣಗಳು, ಆ ವರ್ಣ ಸಂಯೋಜನೆಯಲ್ಲಿ ನಾನು ಆಧುನಿಕತೆಯ ಸ್ಪರ್ಶವನ್ನ ಕೊಟ್ಟುಕೊಂಡೆ. ಹಾಗೆ ಹಳೆಯದನ್ನು ಇಟ್ಟುಕೊಂಡೆ, ಹೊಸದನ್ನು ನಾನು ಮಾಡಿಕೊಂಡೆ. ಇದರ ಜೊತೆಗೆ ಸಂಪ್ರದಾಯದ ಯಾವುದೇ ಅಂಶಗಳನ್ನು ನಾನು ಕೈ ಬಿಡುವುದಕ್ಕೆ ಹೋಗಿಲ್ಲ. ಹೌದು, ಷಡಂಗಗಳನ್ನ ಯೋಜನೆ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರಲ್ಲ. ಹೌದು. ಈ ಚಿತ್ರಗಳಲ್ಲಿ ಷಡಂಗ ಅನ್ನೋದು ತುಂಬಾ ಪ್ರಮುಖವಾದದ್ದು. ಅದನ್ನು ಕೂಡ ಈ ಚಿತ್ರದಲ್ಲೇ ವಿವರಿಸ್ತೇನೆ ನಾನು. ಅಂದ್ರೆ ಮೊದಲನೇದಾಗಿ ರೂಪಭೇದವನ್ನು ಮಾಡಬೇಕು ಅಂತ. ರೂಪಭೇದ ಅಂದ್ರೆ ಎರಡು ರೀತಿಯಲ್ಲಿ. ಮೊದಲನೇದಾಗಿ ಏನಂದ್ರೆ, ಸಾಮಾನ್ಯಕ್ಕೆ ಯಾವ ಮಾಧ್ಯಮವನ್ನು ಬಳಸ್ತೀವಲ್ವಾ, ಆ ಮಾಧ್ಯಮಕ್ಕೂ ನಾವು ಯಾವ ಮಾಧ್ಯಮದಿಂದ ಚಿತ್ರವನ್ನು ಬರಿತಿದೀವಿ, ಮೊದಲನೇದಾಗಿ ಅಲ್ಲಿ ಭೇದವನ್ನ ಮಾಡಬೇಕು. ಈಗ ನಾನು ಬರೆಯುವಂತಹದ್ದು ಮಾಧ್ಯಮ ಒಂದು ಪೇಪರ್ ಅಥವಾ ಕ್ಯಾನ್ವಾಸ್, ಇರೋದು ಪೆನ್ಸಿಲ್ ಅಥವಾ ಪೆನ್ನು ಅಲ್ವಾ. ಸೊ ಒಂದು ರೇಖೆಯನ್ನು ನಾನು ಎಳೆದಾಗ ಒಂದು ಫೋರ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಡಿಫರೆನ್ಸ್ ಆಗತ್ತೆ ಅಲ್ಲಿ. ಹಾಗೆ ಅದೇ ರೀತಿ ಶಿಲ್ಪದಲ್ಲೂ ಕೂಡ, ಶಿಲ್ಪದಲ್ಲಿ ಹಲವು ಮಾಧ್ಯಮಗಳಿದೆ. ಇರುವಂತಹದ್ದು ಮಣ್ಣು, ಆ ಮಣ್ಣು ಎಷ್ಟೆಲ್ಲ ಆಕಾರವನ್ನು ತೆಗೆದುಕೊಳ್ಳುತ್ತೆ. ಉದಾಹರಣೆಗೆ ಅದರ ರೂಪ ಭೇದವನ್ನು ಮಾಡಬೇಕು. ಇದು ಪ್ರಸಿದ್ಧವಾದ ಶಿಲ್ಪಿ ಮೈಕಲ್ ಆಂಜಲೋ ಅವರ ಒಂದು ಕೋಟ್ ಅಂತ ಹೇಳ್ತಾರೆ. ಇದು ನೀವು ಹೇಗೆ ಇಷ್ಟು ಅದ್ಭುತವಾದ ಶಿಲ್ಪವನ್ನು ಮಾಡ್ತೀರಿ ಅಂತ ಕೇಳ್ತಾರೆ. ಅವ್ರು ಹಾಗೆ ಹೇಳ್ತಾರೆ, ಅಂದ್ರೆ ಶಿಲ್ಪ ಈಗಾಗಲೇ ಆ ಕಲ್ಲಿನಲ್ಲಿ ಇದೆ, ಶಿಲ್ಪವಲ್ಲದ ಭಾಗವನ್ನು ನಾನು ತೆಗಿತಾ ಹೋಗ್ತೇನೆ, ಆಗ ಶಿಲ್ಪ ಪ್ರಕಟಗೊಳ್ಳುತ್ತೆ ಅಂತ. ಅದೇ ರೀತಿ ಅದು ಅಲ್ಲಿ ಭೇದವನ್ನು ಮಾಡುವಂತದ್ದು, ಅದನ್ನ ಅಲ್ಲದೆ ಇರುವಂತಹ ಭಾಗವನ್ನು ತೆಗೆಯೋದು. ಶಿಲ್ಪದಲ್ಲಿ ಎರಡು ರೀತಿ, ನಾವು ಊಹಾಪೋಹ ಅಂತ ಕರಿತೀವಿ, ಊಹಾಪೋಹ ಮೆಥಡ್ ಅಂತ. ಊಹಾ ಅಂದ್ರೆ ಸೇರಿಸುವಂತಹದ್ದು, ಆಪೋಹ ಅಂದ್ರೆ ಇರುವಂತಹದ್ದನ್ನ ತೆಗೆಯುವಂತದ್ದು. ಶಿಲ್ಪದಲ್ಲಿ ಶಿಲ್ಪದ ಅಲ್ಲದಂತಹ ಭಾಗವನ್ನ ನಾವು ತೆಗಿತೀವಿ. ವಿಶೇಷವಾಗಿ ನಮ್ಮ ಕಲ್ಲು, ಮರ, ಇದೆಲ್ಲ ಈ ಮಾಧ್ಯಮಕ್ಕೆ ಸೇರುತ್ತೆ. ಇಲ್ಲದೆ ಇರುವಂತಹ ಭಾಗವನ್ನ ಸೇರಿಸೋದು, ಮೇಣ ಮತ್ತೆ ಮಣ್ಣು, ಇದೆಲ್ಲ ಆ ಭಾಗಕ್ಕೆ ಸೇರುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಮಾಧ್ಯಮಗಳಿದೆ ಶಿಲ್ಪದಲ್ಲಿ ಮತ್ತೆ ಚಿತ್ರದಲ್ಲಿ. ಸೊ ಇಲ್ಲಿ ರೂಪ ಭೇದವನ್ನು ಮಾಡುವಾಗ ಆ ಮೂಲ ಮಾಧ್ಯಮದಿಂದ ನಾನು ಒಂದು ರೂಪವನ್ನು ಕೊಡ್ತೇನೆ, ರೂಪ ಭೇದ ಆಯ್ತು ಅಲ್ಲಿಗೆ. ಹಾಗೆ ಮೊದಲನೇ ಹೆಜ್ಜೆ ಅದು ಪ್ರಮಾಣ, ಎರಡನೇದು ಪ್ರಪೋರ್ಷನ್. ಅದು ಒಂದು ಇಡೀ ಕಂಪೋಸಿಷನ್ ಆಗಿದ್ದಿದ್ರೆ ಆ ಕಂಪೋಸಿಷನ್ ಅಲ್ಲಿ ಎಷ್ಟೆಲ್ಲ ಫಿಗರ್ಗಳು ಬರುತ್ತಲ್ಲ, ಅದು ಒಂದಕ್ಕೊಂದು ಪ್ರಪೋರ್ಷನ್ ವ್ಯತ್ಯಾಸವನ್ನು ತೋರಿಸ್ಬೇಕು. ಮತ್ತೆ ಇದೇ ಚಿತ್ರಕ್ಕೆ ಬರ್ತಾನೆ. ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ, ಚಿತ್ರದಲ್ಲಿ ನಮಗೆ ಯಾವ್ದು ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನ ನಾವು ಪ್ರಾಮಿನೆಂಟ್ ಆಗಿ ತೋರಿಸ್ತೀವಿ. ಎರಡನೇದು ಯಾವ್ದು ಉಪ ಸಬ್ಜೆಕ್ಟ್ ಅಂತ ಯಾವ್ದು ಹೇಳ್ತಿರೋಲ್ಲ, ಸಬ್ ಸಬ್ಜೆಕ್ಟ್ಸ್, ಅದನ್ನ ನಾವು ಇನ್ನು ಚಿಕ್ಕದಾಗಿ ತೋರಿಸ್ತೀವಿ. ನನಗೆ ಇಲ್ಲಿ ರಾಜರಾಜೇಶ್ವರಿ ಪ್ರಧಾನ ವಸ್ತು ವಿಷಯ, ಹಾಗಾಗಿ ಹೆಚ್ಚಿನದಾದಂತ ಕ್ಯಾನ್ವಾಸ್ ಅನ್ನ ನಾನು ಇದರಲ್ಲಿ ಬಳಸ್ಕೊಂಡೆ. ಹಾಗೆ ಉಳಿದಿದ್ದ ಪ್ರಪೋರ್ಷನ್, ಸೊ ರೂಪಭೇದ, ಪ್ರಮಾಣಾನಿ. ನಂತರ ಭಾವ ತುಂಬಾ ಮುಖ್ಯ. ಸೊ ಭಾವವನ್ನ ತೋರಿಸ್ಬೇಕು. ಸೊ ನಾನು ಆ ಮುಖದಲ್ಲಿ ಬೇರೆ ಎಲ್ಲ ಇನ್ನಿತರ ಎಲ್ಲ ದೇವಾನುದೇವತೆಗಳ ಮುಖದಲ್ಲಿ ಆ ಭಾವವನ್ನು ತೋರಿಸಿದೆ. ದೇವಿಯ ಮುಖದಲ್ಲಿ ಒಂದು ಸೌಮ್ಯವಾದಂತ ಭಾವ ಬೇಕು. ಆಕೆ ಜಗನ್ಮಾತೆ ಅಂತ ಕರೀತಾರೆ. ಸೊ ಮಾತೆಯ ಮುಖದಲ್ಲಿ ಯಾವ ಭಾವ ಇರಬೇಕು ಅಂತ. ಸೊ ಆ ರೀತಿಯಾಗಿ ನಾನು ಆಲೋಚನೆ ಮಾಡಿದೆ, ಒಂದು ತಾಯಿಯಾಗಿ ಒಂದು ಮಗುವನ್ನ ನಾವು ಹೇಗೆ ನೋಡ್ತೀವಿ ಅಂತ. ಸೊ ಹಾಗಾಗಿ ಏನ್ ಮಾಡಿದೆ, ಇಲ್ಲಿ ಸಮಭಂಗದ ಬದಲು ನಾನು ತ್ರಿಭಂಗಿಯನ್ನ ಈ ಚಿತ್ರದಲ್ಲಿ ಮಾಡ್ಕೊಂಡೆ. ಸೊ ಯಾಕೆಂದ್ರೆ ಒಂದು ಲಾಲಿತ್ಯ ಬರ್ಲಿ ಅಂತ. ಅಮ್ಮನಲ್ಲಿ ಒಂದು ಲಾಲಿತ್ಯ ಇರುತ್ತೆ, ಗಡಸಲ್ಲ, ಅಪ್ಪನ ತರ ಸ್ಟ್ರೇಟ್ ಅಲ್ಲ. ಹಾಗಾಗಿ ಆ ಭಾವ ಮತ್ತು ಲಾಲಿತ್ಯ ಬರಬೇಕು ಅಂತ. ಮತ್ತೆ ಮುಖವನ್ನ ಸ್ವಲ್ಪ ಓರೆಯಾಗಿ ಮಾಡ್ಕೊಂಡೆ, ಬರ್ಬೇಕು. ನಾವೊಂದು ಮಗುವನ್ನು ಮಾತಾಡಿಸುವಾಗ್ಲೂ ನಾವು ನೇರವಾಗಿ ಹೀಗಿಲ್ಲ, ಏನ್ ಮಾಡ್ತಾ ಇದೀಯಾ ಅಂತ. ಆ ಭಾವ ಬರೋಗೋಸ್ಕರ ಇಷ್ಟನ್ನೆಲ್ಲ ನಾನು ಉಳಿದ ಆಂಗಿಕವನ್ನ ಬಳಸ್ಕೊಂಡೆ ಇಲ್ಲಿ. ಆಮೇಲೆ ಲಾವಣ್ಯ ಯೋಜನಾ, ಒಂದು ಕಂಪೋಸಿಷನ್ ಹೆಂಗಿರ್ಬೇಕು ಅಂತ ಒಂದು ಚಿತ್ರದಲ್ಲಿ. ಅದು ಚಿತ್ರ ಇರ್ಬೋದು, ಶಿಲ್ಪ ಇರ್ಬೋದು. ಶಿಲ್ಪ ಸಮುಚ್ಚಯ ಆದ್ರೆ ಅದನ್ನ ನಾವು ನೋಡ್ತೀವಿ. 2 ಡೈಮೆನ್ಷನಲ್ ಪೇಂಟಿಂಗ್ ಆದ್ರೆ ಅದು ಉಳಿದಂತ ವಸ್ತು ವಿಷಯ ಏನಿದೆ ಅಲ್ವಾ, ಅದೆಲ್ಲ ಯಾವ್ಯಾವ ಗಾತ್ರದಲ್ಲಿ ಇರಬೇಕು, ಎಲ್ಲೆಲ್ಲಿ ಇರಬೇಕು ಅಂತ. ಉದಾಹರಣೆ ಇದೇ ಚಿತ್ರವನ್ನ ನಾನು ಕೊಟ್ಟು ಹೇಳೋದಾದ್ರೆ, ಇದರಲ್ಲಿ ಒಂದು ಕಂಪೋಸಿಷನ್ ನಲ್ಲಿ ಒಂದು ವಿಶೇಷವನ್ನು ಮಾಡ್ಕೊಂಡೆ. ರಾಜರಾಜೇಶ್ವರಿ ಇಲ್ಲಿ ನಮಗೆ ಪ್ರಧಾನ ವಸ್ತು ವಿಷಯ ಆಗಿದ್ರಿಂದ ಆ ರಾಜರಾಜೇಶ್ವರಿಯ ಆ ಒಂದು ಚಿತ್ರದ ಒಳಗಡೆ ಉಳಿದ ಯಾವ ದೇವತೆಗಳು ನಾನು ಬರದೇ ಇರೋ ತರ ಒಂದು ಕಂಪೋಸ್ ಅನ್ನ ಮಾಡ್ಕೊಂಡೆ. ಯಾಕಂದ್ರೆ ಚಿತ್ರಕ್ಕೆ ಡಿಸ್ಟ್ರಾಕ್ಟ್ ಆಗಬಾರ್ದು. ನಾಳೆ ಇದನ್ನ ಯಾರೋ ಇಟ್ಕೊಂಡು ಧ್ಯಾನವನ್ನು ಮಾಡುವಾಗ ಒಂದು ಕಡೆ ಏಕಾಗ್ರ ಚಿತ್ರವಾಗಿ ಮಾಡಬೇಕು, ಇದು ನನ್ನ ಆಲೋಚನೆ. ಹಾಗಾಗಿ ಆ ಲಾವಣ್ಯ ಯೋಜನಾ ಅನ್ನುವುದನ್ನ ನಾನು ಇಲ್ಲಿ ಆ ರೀತಿಯಾಗಿ ಬಳಸ್ಕೊಂಡೆ. ನಂತರ ಸಾದೃಶ್ಯ ಅಂದ್ರೆ ಅದು ಲೌಕಿಕವಾಗಿ ಲೋಕಧರ್ಮಿಗೆ ಎಷ್ಟು ಸಮೀಪವಾಗಿದೆ ಅದು ಇರ್ಲೇಬೇಕು. ಅದಿಲ್ಲದೆ ಇದ್ರೆ ಅದು ಸಹೃದಯನಿಗೆ ತಲುಪೋದೇ ಇಲ್ಲ. ಉದಾಹರಣೆಗೆ ನೀವು ನವ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನವ್ಯದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಅವ್ರವ್ರ ಭಾಷೆ ಅಂತ ಏನೋ ಒಂದು ಸೃಷ್ಟಿ ಮಾಡೋದಕ್ಕೆ ಹೋಗ್ತಾರೆ. ಸಮಸ್ಯೆ ಏನಿದೆ ಅಂತಂದ್ರೆ, ಚಿತ್ರಕ್ಕಾಗ್ಲಿ ಶಿಲ್ಪಕ್ಕಾಗ್ಲಿ ಒಂದು ಭಾಷೆಗೆ, ಯಾವುದೇ ಭಾಷೆಗೆ ಒಂದು ವ್ಯಾಕರಣ ಇದೆ. ಈಗ ನಮ್ಮ ಭಾಷೆಯಲ್ಲಿ ವ್ಯಾಕರಣದಲ್ಲಿ ನಾವು ಬಾ ಅಂತಲೇ ಅರ್ಥ, ಬಾ ಅಂದ್ರೆ ಹೋಗುವಂತ ಅರ್ಥ. ಈ ನವ್ಯ ಕಲೆಯಲ್ಲಿ ಸಮಸ್ಯೆ ಏನಂದ್ರೆ, ಅವ್ರವ್ರದ ಭಾಷೆಯಲ್ಲಿ ಅವನು ಕೆಂಪನ್ನ ನಾನು ಶಾಂತಿಗೆ ಸಂಕೇತ ಅಂತ ಬಳಸ್ತಾನೆ, ಬಿಳಿಯನ್ನ ಕ್ರೌರ್ಯಕ್ಕೆ ಅಂತ ಬಳಸಿದ್ರೆ ಅದು ಸಹೃದಯನಿಗೆ ಮುಟ್ಟೋದಿಲ್ಲ, ಸಾಧಾರಣೀಕರಣ ಆಗೋದಿಲ್ಲ. ಇಲ್ಲಿ ಏನಂದ್ರೆ ಅದು ಲೋಕದ ಧರ್ಮಿಗೆ ಹತ್ರ ಇರಬೇಕು, ಸಾದೃಶ್ಯ 5ನೇ ಭಾಗ ಆಗಿ ಹೇಳುವಂತ, ಎಲ್ಲರಿಗೂ ಒಂದೇ ಆಗಿ ಕಾಣಬೇಕು, ಗಂಡಸಾಗಿ ಕಾಣಬಾರ್ದು. ಹಾಗಾಗಿ ಅದನ್ನು ಕೂಡ ನಾನು ಇಟ್ಕೊಂಡೆ. ಇಲ್ಲಿ ಅವಳು ಜಗನ್ಮಾತೆ, ತ್ರಿಭುವನ ಜನನಿ. ಅದಕ್ಕೋಸ್ಕರ ಆ ಯೂನಿವರ್ಸ್ ಅನ್ನು ತೋರ್ಸಕ್ಕೋಸ್ಕರ ನಾನು ಆಕಾಶದ ಬಣ್ಣವನ್ನು ಬಳಸ್ಕೊಂಡೆ. ಲೋಕಧರ್ಮಿಗೆ ಏನಿದೆಯೋ ಅದನ್ನೇ ನಾನು ಬಳಸ್ಕೊಂಡಿದ್ದೆ.
ಸೊ ಈ ರೀತಿಯಾಗಿ ಅದನ್ನು ವರ್ಣಿಕಾಭಂಗ, ಆಮೇಲೆ ಕೊನೆಯದೇನಾಯಿತು, ಸಾದೃಶ್ಯ ಆಯ್ತು. ಸಾದೃಶ್ಯ ಆಯಿತು. ಇನ್ನೊಂದು ವರ್ಣಿಕಾಭಂಗ, ವರ್ಣದಿಂದ ಅದನ್ನು ತೋರಿಸುವಂಥದ್ದು. ಸೊ ಈ ರೀತಿಯಾಗಿ ಇಲ್ಲಿ ವರ್ಣ ವ್ಯತ್ಯಯಗಳು. ಇಲ್ಲಿ ನಾನು ಅರುಣವರ್ಣ ಅವಳ ಸಾರಿಗೆ ನಾನು ಏನು ಹಾಕಿದ್ದೀನಲ್ವಾ, ಒಂದು ಕಂಪೋಸಿಷನ್ ದೃಷ್ಟಿಯಿಂದನು ಸೊ ಆ ಬಣ್ಣ ಬೇರೆಯಾಗಿ ಕಾಣಿಸುತ್ತೆ. ಮತ್ತೆ ಉಳಿದ ಎಲ್ಲ ಚಿತ್ರಗಳನ್ನ ನೀವು ನೋಡಿದ್ರೆ ವರ್ಣದಲ್ಲಿ ಸ್ವಲ್ಪ ಡಲ್ ಇಟ್ಟಿದ್ದೀನಿ ನಾನು. ಸೊ ಕಂಪೇರ್ ಮಾಡಿದ್ರೆ ಅದನ್ನ ಪರ್ಪಸ್ಫುಲಿ ನಾನು ಡಲ್ ಮಾಡಿರೋದು, ಯಾಕೆಂದ್ರೆ ನನಗೆ ಪ್ರಧಾನವಾದಂಥ ವಿಷಯ ರಾಜರಾಜೇಶ್ವರಿ, ಆ ವರ್ಣಿಕಾಭಂಗ ಅಂತ ಕರೀತಾರಲ್ಲ. ಹೀಗಾಗಿ ಈ ಚಿತ್ರದಲ್ಲಿ ಈ 6 ಅಂಶಗಳನ್ನ ಇಟ್ಕೊಂಡು ಮಾಡಿದ್ದು. ಹೀಗೆ ಹಳೆತನವನ್ನು ನಾವು ಬಿಡದೆ, ಸಂಪ್ರದಾಯ ಏನಿದೆ ಹೊಸತನ್ನ ಮೈಗೂಡಿಸ್ಕೊಂಡ್ರೆ ಅದು ಚಿತ್ರವನ್ನ, ಶಿಲ್ಪವನ್ನ ಚೆನ್ನಾಗಿ ಮಾಡಬಹುದು ಅಂತ. ಶ್ರೀಚಕ್ರವನ್ನ ಕಾಲ ಕೆಳಗಡೆ ಇಟ್ಟಿದ್ದೀರಲ್ಲ, ಏನ್ ಕಾರಣ? ಇದು ಪಾದ ಪದ್ಮ ಅಂತ ನಮಗೆ ಕಲ್ಪನೆ ಇದೆ. ಆ ಕಾಲಿನ ಮಧ್ಯಭಾಗದಲ್ಲಿ ಶ್ರೀಯಂತ್ರ ಇರುತ್ತೆ ಅನ್ನುವಂತಹ ಕಲ್ಪನೆ ಇದೆ ಅಂತ ಆಯ್ತು. ಹಾಗಾಗಿ ಅದು ನನಗೆ ಗುರುಗಳೇ ಸೂಚಿಸಿದಂತದ್ದು, ಕಾಲಿನಲ್ಲಿ ಅದು ಈ ಆಂಗಲ್ ನಲ್ಲೇ ಇರಬೇಕು ಅಂತ. ಮಾನವನ ದೇಹದಲ್ಲಿ ಶ್ರೀಚಕ್ರ ನೆಲೆಸಿದೆ ಅಂತ ಹೇಳ್ತಾರೆ. ಮಾನವನೇ ಆಕೆಯ ಪಾದ ಪದ್ಮಗಳ ಅಡಿಯಲ್ಲಿ ಒಂದು ತುಂಬಾ ಚೆನ್ನಾಗಿದೆ ಈ ಲೀಲೆ, ತುಂಬಾ ಚೆನ್ನಾಗಿದೆ. ಹೌದು ಹೌದು. ಮತ್ತೆ ಇನ್ನೊಂದು ವಿಶೇಷ ಅದರಲ್ಲಿ, ಶ್ರೀಯಂತ್ರದಲ್ಲಿ ವಿಶೇಷ, ಶ್ರೀಯಂತ್ರ ನಾನು ಆಗ್ಲೇ ಹೇಳಿದೆ, ನಾನು ಚಿತ್ರ ಬರೆಯೋದಕ್ಕೆ ಹೋದೆ ಬರಲಿಲ್ಲ ಅಂತ. ಶ್ರೀಯಂತ್ರದಲ್ಲಿ ಏನಾಗುತ್ತೆ ಅಂದ್ರೆ ಅದು 9 ತ್ರಿಕೋಣಗಳ ಸಂಯೋಗ ಕಂಪೋಸಿಷನ್. ಅದು ಸಿಮೆಟ್ರಿ 8 ಇದ್ರ ಬರುತ್ತೆ, 4 ಆದ್ರೆ 8 ಆದ್ರೂ ಬರುತ್ತೆ, 10 ಆದ್ರೂ ಬರುತ್ತೆ. 9 ಇದ್ದಾಗ ಸಿಮೆಟ್ರಿ ಮಾಡೋದು ಕಷ್ಟ. ಶ್ರೀಯಂತ್ರದಲ್ಲಿ ಇರುವಂತಹದ್ದು ಆ ಸ್ವಾರಸ್ಯ. ಇಲ್ಲಿ ಮತ್ತದ್ದು ದೇವಿಯಾಗಿ ಯಾಕೆ ಪ್ರಕಟಗೊಳ್ತು ಅನ್ನುವಂಥದ್ದು. ಇಲ್ಲಿ ನಮ್ಮಲ್ಲಿ ತ್ರಿಕೋಣ ಊರ್ಧ್ವ ರೂಪವಾಗಿದ್ರೆ ಅದಕ್ಕೆ ಪುರುಷ, ಅಧೋಮುಖವಾಗಿದ್ರೆ ಅದಕ್ಕೆ ಪ್ರಕೃತಿ ಅಂತ ಕರೀತಾರೆ. ಇಲ್ಲಿ ಆಗಿರೋದು ಶಿವಶಕ್ತಿಯ ಸಂಯೋಗ ಇಲ್ಲಿ. ಹಾಗಾಗಿ ಇಲ್ಲಿ ಪ್ರಕೃತಿಯ ಡಾಮಿನೆಂಟ್ ಹೇಗಾಯ್ತು ಅಂತ ಕೇಳಿದ್ರೆ, 9ರಲ್ಲಿ 5 ತ್ರಿಕೋಣಗಳು ಅಧೋಮುಖವಾಗಿದೆ, 4 ತ್ರಿಕೋಣಗಳು ಊರ್ಧ್ವಮುಖವಾಗಿದೆ. ಹಾಗಾಗಿ ಇಲ್ಲಿ ಶಕ್ತಿಯಾಗಿ ಭಗವಂತ ಪ್ರಕಟಗೊಂಡಿದ್ದ. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ಕಲೆಯಲ್ಲಿ ಅಬ್ಸ್ಟ್ರಾಕ್ಟ್ ಅನ್ನೋದು ಕೂಡ ಎಷ್ಟು ಮೀನಿಂಗ್ಫುಲ್ ಆಗಿರುತ್ತೆ. ತುಂಬಾ ಅದ್ಭುತವಾದಂತ ಕಲ್ಪನೆಗಳು ಇದೆಲ್ಲ. ಮತ್ತೆ ಈ ದಾರಿಯಲ್ಲಿ ಸಾಗಿ ತಮ್ಮ ದಾರಿಯನ್ನು ಕಂಡುಕೊಂಡವರು ಅದೆಷ್ಟೋ ಜನ. ಹಾಗಾಗಿ ನನ್ನದೊಂದು ಪ್ರಯತ್ನ ಈ ದಾರಿಯಲ್ಲಿ ನಾನು ಮಾಡಿದೆ, ಹಳೆಯತನವನ್ನು ಇಟ್ಟುಕೊಂಡು ಹೊಸತನ್ನ ಅನ್ವಯ ಮಾಡಿ ಮಾಡಬಹುದಾ ಅನ್ನುವಂತ ದೃಷ್ಟಿಯಲ್ಲಿ. ಬಹಳ ಅರ್ಥಗರ್ಭಿತವಾಗಿ, ದೀರ್ಘವಾಗಿ, ನಮಗೆ ಸ್ವದಾಹರಣವಾಗಿ ಇದನ್ನ ಕಾಣಿಸ್ಕೊಟ್ಟಿದ್ದೀರಾ. ನಮಗೆ ನೂಪುರ ಭ್ರಮರಿಯ ವತಿಯಿಂದ ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ ಹಾರ್ದ ಕೃತಜ್ಞತೆಗಳು, ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ತಡ ಮಾಡಬೇಡಿ, ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ನಾಟ್ಯಶಾಸ್ತ್ರದ ಸಹಿತ ಕಲೆಯ ಇನ್ನೂ ಹಲವು ಆಯಾಮಗಳನ್ನು ಗಮನಿಸಿ ಚರ್ಚಿಸುವ ವಿಷಯನಿಷ್ಠವಾದಂತಹ ಕೋರ್ಸ್ಗಳು ನಮ್ಮಲ್ಲಿವೆ. ಅಧ್ಯಯನ ಮಾಡಿ ಬರೆದಂತಹ ಪುಸ್ತಕಗಳು ಇವೆ, ಅವುಗಳನ್ನು ಖರೀದಿಸಿ ಓದಬಹುದು. ಹಾಗೆಯೇ ನಿಮ್ಮ ಧನ ಸಹಕಾರದ, ಪ್ರಾಯೋಜಕತ್ವದ ಬೆಂಬಲವೂ ಕೂಡ ನಮಗೆ ಬೇಕು. ಅದರಿಂದಾಗಿ ನಮ್ಮ ಇಂಥ ಕೆಲಸಗಳಿಗೆ ಇನ್ನೂ ಹೆಚ್ಚಿನ ಬಲ ಬರುತ್ತದೆ. ನಮ್ಮ ಹೆಚ್ಚಿನ ವಿವರಗಳಿಗೆ www.nupurabhramari.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ನಿಮ್ಮ ಪ್ರೀತಿಪೂರ್ವಕ ಹಾರೈಕೆ ನಮ್ಮೊಂದಿಗೆ ಇರುತ್ತದೆ ಅಲ್ಲವೇ? ಸರಿ, ಮತ್ತೊಂದು ಸಂಚಿಕೆಯಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ. ನಮಸ್ಕಾರ. ಭಾವಾನುಭಾವ ವಿಭವ ಪ್ರತಿಭಾತರಂಗಂ ಸಂಚಾರಿ ಭಾವವನನ ಪ್ರತಿರೋಧರಂಗಂ ಉದ್ಬೋಧಯೋಗ್ಯರಸರಬ್ಧಿವಿಧೋ ಸದಂಗಂ ಭೋ ಭಾರತ ಪ್ರವಿಶತಾ ಭರತಾಂತರಂಗ